ಒಂದು ಸಂಯಮ ಅಸಂಯಮ. ಇದು ಶ್ರಾವಕರ ಧರ್ಮದಲ್ಲಿ ಶ್ರಾವಕರು ಪಾಲನೆ ಮಾಡುವಂತ ಸಂಯಮ. ಅಸಂಯಮ ಸಂಯಮ ಎರಡು ಇದೆ. ಏಕಾಪೇಕ್ಷೆಯಿಂದ ಸಂಯಮ, ಇನ್ನೊಂದು ಅಪೇಕ್ಷೆಯಿಂದ ಅಸಂಯಮವಿದೆ, ಎರಡು ಇರುವುದು. ಆದರೆ ಮಹಾವ್ರತಿಗಳು ಮಹಾವ್ರತವನ್ನ ಪಾಲನೆ ಮಾಡತಕ್ಕಂಥ ಸಂಯಮ ಪೂರ್ಣ ರೂಪದ ಸಂಯಮ ಇದೆ. 12 ಅವಿವ್ರತ ಅಂದರೆ ವ್ರತರಹಿತವಾದ ಅವಸ್ಥೆಯಲ್ಲಿ ಕರ್ಮಗಳ ಅಂತ್ಯವಾಗ್ತದೆ. ಕರ್ಮ ಎಚ್ಚರ ಇಲ್ಲ. ಆಚಾರ್ಯರು ಅಸಂಯಮ ಅವಸ್ಥೆಯಲ್ಲಿ ಕರ್ಮದ ಏನಿಲ್ಲ ನಿರ್ಜರ ಆಗಲ್ಲ. ಆದರೆ ಸವಿಪಾಕ ಅವಿಪಾಕ ನಿರ್ಜರ ಎರಡು ಪ್ರಕಾರ ನಿರ್ಜರ ಇದೆ. ಅದರಲ್ಲಿ ಯಾವ ನಿರ್ಜರ ಸಂಸಾರದ ಅಂತ್ಯವನ್ನು ಮಾಡುವಂಥದ್ದಿದೆ ಅಂತ ನಿರ್ಜರ ವ್ರತರಹಿತ ಅವಸ್ಥೆಯಲ್ಲಿ ಆಗೋಲ್ಲ. ಯಾವ ನಿರ್ಜರ ಮೋಕ್ಷವನ್ನು ಪ್ರದಾನ ಮಾಡುವಂಥದ್ದಿದೆ? ಸವಿಪಾಕ ನಿರ್ಜರ, ಅವಿಪಾಕ ನಿರ್ಜರ. ಯಾವ ನಿರ್ಜರ? ಅವಿಪಾಕ ನಿರ್ಜರ. ಅವಧಿಗೆ ಮುಂಚಿತವಾಗಿ ಅದನ್ನ ನಿರ್ಜರಿಯನ್ನ ಮಾಡುವುದು. ಅಂದ್ರೆ ಅವಧಿಗೆ ಮುಂಚಿತವಾಗಿ ಸವಿಪಾಕ ನಿರ್ಜರ ಚಾರೋಗತಿ ಜೀವಿಗಳಿಗೆ ಆಗ್ತದೆ. ಸಮಯಕ್ಕೆ ಸರಿಯಾಗಿ ಪೂರ್ವದಲ್ಲಿ ಬದ್ಧವಾಗಿರುವಂತಹ ಕರ್ಮ ಫಲವನ್ನು ಕೊಟ್ಟು ನಿರ್ಜರಿಯಾಗುವಂಥದ್ದು. ಆದರೆ ಅವಿಪಾಕ ನಿರ್ಜರ, ಇದು ಅವಿಪಾಕ ನಿರ್ಜರ ವ್ರತಿಗಳಿಗಾಗ್ತದೆ, ಸಂಯಮಿಗಳಿಗಾಗ್ತದೆ. ಆದರೆ ಯಾರು ಸಂಯತ್ವವನ್ನ ಪ್ರಾಪ್ತ ಮಾಡಿಕೊಳ್ಳುವ ನಿಕಟ ವೃತ್ತಿಗಳಿದ್ದಾರೆ, 5 ಲಬ್ಧಿಗಳ ನಿಕಟವಾದಂತ ಸಮಯ ಅಂದರೆ ಅವರಿಗೆ ಕಾಲಲಬ್ಧಿ ಪ್ರಾಪ್ತವಾಗಿದೆ, ನಿಮಿತ್ತವೂ ಪ್ರಾಪ್ತವಾಗಿದೆ. ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಪ್ರಥಮೋತ್ಸವ ಸಂಯತ್ವ ಪ್ರಾಪ್ತವಾಗ್ತದೆ ಅಂತ ಸಮಯದಲ್ಲಿ ಅಸಂಖ್ಯಾತ್ ಕರ್ಮ ನಿರ್ಜರ ಅಂದರೆ ಪ್ರಾಪ್ತ ಮಾಡಿಕೊಳ್ಳುವಂತ ಸಮಯ. ಆಮೇಲೆ ನಿರಂತರ ಇಲ್ಲ, ನಿರಂತರ ಮತ್ತೆ ಕರ್ಮ ನಿರ್ಜರ ಇಲ್ಲ. ನಿರಂತರ ಕರ್ಮ ನಿರ್ಜರ ಎಲ್ಲಿ ಅಂತ ಹೇಳಿದ್ರೆ ಸಂಯಮದ ಅವಸ್ಥೆಯಲ್ಲಿ. ಯಾರು ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮನ ಪಾಲನೆ ಮಾಡ್ತಾರೆ ಪ್ರತಿ ಸಮಯ ಸಹ ಅಲ್ಲಿ ನಿರ್ಜರ ಆಗಿದೆ. ಅಸಂಖ್ಯಾತ್ ಗುಣಿ ಕರ್ಮ ನಿರ್ಜರ. ಸಂಯಮ ಸಂಯಮ ತತ್ವಾಸುತ್ರದಲ್ಲಿ ಬರ್ತದೆ. ಅಂದ್ರೆ ಸಂಯಮ ಸಂಯಮ ಪಾಲನೆ ಮಾಡೋದ್ರಿಂದ ಅಸಂಖ್ಯಾತ್ ಗುಣಿ ಕರ್ಮ ನಿರ್ಜರ ಆಗ್ತದೆ. ಯಾರು ಸಂಯಮಿಗಳಿದ್ದಾರೆ ಅವರು ಆಹಾರವನ್ನ ಗ್ರಹಣೆ ಮಾಡುವವರು ಕರ್ಮ ನಿರ್ಜರ ಆಗ್ತದೆ. ಅವರು ಮಾತಾಡ್ತಿರುವವರು ಕರ್ಮ ನಿರ್ಜರ ಆಗ್ತದೆ. ಅವರು ನಡೀತಾ ಇರುವವರು ಕರ್ಮ ನಿರ್ಜರ ಆಗ್ತದೆ. ನೋಡ್ತಾ ಇದ್ದವರು ಕರ್ಮ ನಿರ್ಜರ ಆಗ್ತದೆ. 5 ಇಂದ್ರಿಯಗಳು ಸಹ ಕೆಲಸವನ್ನ ಮಾಡ್ತಾ ಇರ್ತವೆ, ಆಗಲೂ ಸಹ ಕರ್ಮ ನಿರ್ಜರ. ಯಾವ ಅಪೇಕ್ಷೆಯಿಂದ ಯಾವ ಪ್ರಕಾರವಾಗಿ ಅವರು ಅದರ ಸಂಯಮಿತವಾಗಿ ಮಾತನಾಡುವಾಗ ವಚನ ಸಮಿತಿಯೊಂದಿಗೆ ಭಾಷಾ ಸಮಿತಿಯೊಂದಿಗೆ ಮಾತನಾಡುವುದು ಅನರ್ಥವಾಗುವಂತ ಚರ್ಚೆಯನ್ನು ಸಂಯಮವನ್ನು ಪಾಲನೆ ಮಾಡುವಂತ ಸಂಯಮಿಗಳು ಮಾಡುವುದಿಲ್ಲ. ವ್ಯಕ್ತವಾದ ಪಾಪದ ವೃದ್ಧಿಯನ್ನು ಮಾಡತಕ್ಕಂಥ ಸಂಸಾರ ಸಂಬಂಧಿಯಾದಂತ ಚರ್ಚೆಗಳನ್ನ ಸಾರಂಭಾರಿ ಹಾಗೆ ಈ ಪ್ರಕಾರದ ಚರ್ಚೆಗಳನ್ನು ಅವರು ಮಾಡುವುದಿಲ್ಲ. ಒಮ್ಮೆ ಅಂತ ಮಾತನಾಡಿದರೆ ಮೌನವಾಗಿರುತ್ತದೆ.
ಯಾವುದೇ ರೀತಿಯಾದಂತಹ ಸಮ್ಮತಿ ಇಲ್ಲ, ಮನಸ ವಾಚ ಸಮ್ಮತಿ ಇಲ್ಲ. ಅದರಲ್ಲಿ ಹರ್ಷವಾಗಲ್ಲ. ಯಾರು ಸಂಯಮವಿರುತ್ತದೆ ಅವರಿಗೆ ಸಮಾಧಿ ಭಾವವನ್ನ ವೃದ್ಧಿ ಮಾಡತಕ್ಕಂಥ ಮಾತನಾಡುವುದರಲ್ಲಿ, ಕೇಳುವುದರಲ್ಲಿ ಮತ್ತು ಪಂಚೇಂದ್ರಿಯ ವಿಷಯ ಸಂಬಂಧವಾದಂತಹ ಸ್ಪರ್ಶನೇಂದ್ರಿ, ರಸನೇಂದ್ರಿ, ಘ್ರಾಣೇಂದ್ರಿ, ಚಕ್ಷೇಂದ್ರಿ, ತ್ವಗೇಂದ್ರಿ ಸಂಬಂಧವಾಗಿ ಅವರು ಯಾವುದೇ ಇಂದ್ರಿಯ ಸಂಬಂಧವಾದಂತಹ ಕಾರ್ಯಗಳನ್ನು ಅವರು ಮಾಡುವುದಿಲ್ಲ. ಇವೆಲ್ಲವನ್ನ ಮಾಡುವುದಕ್ಕೆ ಮುಖ್ಯವಾಗಿ ಮನ, ಸಂಯಮ ಮತ್ತು ಅಸಂಯಮ ಪಾಲನೆ ಮಾಡುವುದಕ್ಕೆ ಮುಖ್ಯವಾದಂತಹ ಕಾರ್ಯ ಮತ್ತು ಕಾರ್ಯ ಮಾಡುವುದು ಯಾರೆಂದರೆ ಕಾರ್ಯಕಾರಿ ಮನ. ಮನಸ್ಸಿನಿಂದ 5 ಇಂದ್ರಿಯಗಳು ಯಾವ ಪ್ರಕಾರ ಅಂದ್ರೆ ಕಿಟಕಿಗಳು ಇದ್ದ ಹಾಗೆ. ಕಿಟಕಿಯಲ್ಲಿ ಕಿಟಕಿ ಇದ್ದಾಗ ನೋಡ್ಬೇಕಂತಿಲ್ಲ. ಕಿಟಕಿ ನೋಡುವವರು ಯಾರು? ನೋಡುವವರು ಅಂದ್ರೆ ಮನ. ಮನವು ಅದು ಮಗನ ಹಾಗೆ ಮರಕಟನಿಗೆ ಹೋಲಿಕೆಯನ್ನು ಮಾಡ್ತಾರೆ. ಆದರೆ ಮನಸ್ಸನ್ನ ಮನನಿರ್ಧ ಅಂದ್ರೆ ನಿಗ್ರಹ, ಮನಸ್ಸಿನ ಮೇಲೆ ಸಂಯಮ. 5 ಇಂದ್ರಿಯ, 6 ಕಾರ್ಯಜೀವಗಳ ಮೇಲೆ ಸಂಯಮ ಮತ್ತು ಮನದ ಮೇಲೆ ಸಂಯಮ ಅಂದ್ರೆ 12. ಅವಿರತ ಅಂದ್ರೆ ವ್ರತ ರಹಿತ. ಯಾವಾಗ ಈ 12ನ ಮೇಲೆ ಕಂಟ್ರೋಲ್ ಬ್ರೇಕ್ ಯಾವಾಗ ಹಾಕಲಾಗ್ತದೆ ಆವಾಗ ಸಂಯಮ ಅವಸ್ಥಾ ಪ್ರಾಪ್ತವಾಗ್ತದೆ. ಅಲ್ಲಿ ತನಕ ಅಸಂಯಮ ಅವಸ್ಥಾ. ಅಸಂಯಮ ಅವಸ್ಥೆಯಲ್ಲಿ ಕರ್ಮ ನಿರ್ಜರ ಅಂದ್ರೆ ಅವಿಪಾಕ ನಿರ್ಜರ ಇಲ್ಲ. ಅವಿಪಾಕ ನಿರ್ಜರ ಆಗುಲ್ಲ. ಆದರೆ ಯಾವಾಗ ವ್ರತವನ್ನು ಧಾರಣೆ ಮಾಡ್ತಾರೆ, ವ್ರತವನ್ನು ಧಾರಣೆ ಮಾಡೋದ್ರಿಂದ ಅವರಲ್ಲಿ ಸಂಯಮಿತವಾಗಿ ಇರ್ತಾರೆ. ನೋಡೋಲ್ಲ, ನಮಗೆ ಅನಾವಶ್ಯಕ ಇಲ್ಲದಿರುವಂತಹ ಕಡೆಗೆ ಚಕ್ಷು ಇಂದ್ರಿಯನ್ನ ಅವರು ಕಿಟಕಿ ಇರ್ತದೆ, ಕಿಟಕಿ ಉಪಯೋಗ ಮಾಡುವವರು ಅದರ ಮಾಲೀಕರು. ಕಿಟಕಿಯಲ್ಲಿ ನೋಡಿ ಹೋಗಲ್ಲ, ನೋಡುವಾಗಲೂ ಸಹ ಇಲ್ಲ, ನೋಡಲ್ಲ, ಅವಶ್ಯಕತೆ ಇಲ್ಲ. ಮನ ಹೇಳ್ತದೆ ಯಾಕೆ ನೋಡ್ತಾ ಇದ್ದೀನಿ, ನೀನು ಅವಶ್ಯಕತೆ ಇಲ್ಲ, ಅಲ್ಲಿ ಇದೇ ಇರುತ್ತಿದೆ, ಅವಶ್ಯಕತೆ ಇಲ್ಲ, ನೋಡ್ಬೇಡ. ಇದು ಸರಿ. ಹಾಗೆ ಯಾರು ಅವಾಚ್ಯ ಶಬ್ದಗಳನ್ನು ಹೇಳ್ತಾ ಇದ್ದಾರೆ, ಬೇರೆಯವರ ಆತ್ಮನಿಗೆ ಅನಾದಿ ಕಾಲದಿಂದ ತತ್ಸಂಬಂಧಿ ಪಂಚೇಂದ್ರಿಯ ವಿಷಯಗಳಲ್ಲಿ ರಸ ಅಂದ್ರೆ ಆ ಇಂದ್ರಿಯಗಳಲ್ಲಿ ಸಂಬಂಧವಾದ ವಿಷಯದಲ್ಲಿ ರಸ ಬರುತ್ತದೆ, ಸ್ವಾದಿಷ್ಟ. ಅದನ್ನು ಕೇಳಿ ಆನಂದ ಆಫ್ರಿಸಿ. ಆದರೆ ಆತ್ಮದ ಹಿತ ಮಾಡುವಂತ, ಆತ್ಮದ ಕಲ್ಯಾಣ ಮಾಡತಕ್ಕಂಥ, ದುಃಖದಿಂದ ದೂರ ಮಾಡತಕ್ಕಂಥ ವಿಷಯಗಳು ಕೇಳುವುದಕ್ಕೆ ಆನಂದವಾಗಲ್ಲ, ಅದರಲ್ಲಿ ರಸ ಬರೋಲ್ಲ. ಅದನ್ನ ಪರಿವರ್ತನೆ ಮಾಡುವುದು. ಈ ಪ್ರಕಾರವಾಗಿ ಅನಾದಿ ಕಾಲದಿಂದ ಇದನ್ನ ನೋಡ್ತಾ ಇದೆ, ಕೇಳ್ತಾ ಇದೆ, ಇದರಲ್ಲಿ ರಸವನ್ನ ಭೋಗಿಸ್ತಾ ಇದೆ. ಆದರೆ ಇದು ನಮ್ಮ ಯೋಗ್ಯವಾದಂಥದ್ದಲ್ಲ, ನಮ್ಮ ಸ್ವಭಾವವಲ್ಲದಿದು, ವಿವಾಹವಾದ ಪರಿಣತಿ ಇದೆ. ಮನಸ್ಸು ಅಂದ್ರೆ ಅದಕ್ಕೆ ತಿಳಿಸಿ ಹೇಳಿ ಪರಿವರ್ತನೆಯನ್ನು ಮಾಡುವುದು. ಒಳ್ಳೆಯದನ್ನ ಯಾವುದಿದೆ ಅದರ ಕಡೆಗೆ ಕೇಳುವಂಥದ್ದು. ಯಾರಾದರೂ ತತ್ಸಂಬಂಧಿಯಾದಂತ ಬೇರೆಯವರ ಕೆಲವು ವಿಚಾರಗಳನ್ನು ಮಾತಾಡಿದರೆ ಕಿವಿ ಬೇಗನೆ ಕೆಳಾಗ್ತದೆ. ಅಂದ್ರೆ ನಿಶಬ್ದವಾಗಿ ಕೇಳಿಸ್ತದೆ, ಒಂದೊಂದು ಶಬ್ದನು ಮಿಸ್ ಆಗಬಾರ್ದು, ಏನಾಗಬಾರ್ದು, ಯಾಕಂದ್ರೆ ರುಚಿ ಇದೆ. ಆದ್ರೆ ಕಲ್ಯಾಣ ಮಾಡತಕ್ಕಂಥ ಅನಾವಶ್ಯಕ ಬೇರೆಯವರ ವಿಚಾರ ಇದೆ, ಸಂಸಾರಿ ಜೀವಿಗಳ ಹಾಗೆ ಸ್ತ್ರೀ ಪುರುಷರ ಸಂಬಂಧವಾದಂತ ಅಥವಾ ಸಂಸಾರಿ ಜೀವಿಗಳ ರಾಗ ದ್ವೇಷವನ್ನ ಉತ್ಪನ್ನ ಮಾಡತಕ್ಕಂಥ ಎಂಥ
ವಿಚಾರಗಳನ್ನು ಕೇಳುವುದಕ್ಕೆ ಜೀವ ಅನಾದಿ ಕಾಲದಿಂದಲೂ ಸಹ ಪ್ರವೃತ್ತಿಯನ್ನ ಮಾಡ್ತಾ ಇದೆ. ಅಂತ ಪ್ರವೃತ್ತಿಗಳನ್ನು ತಡೆಯುವುದೇ ಸಂಯಮ. ಅದರ ಮೇಲೆ ಮಂದರಾಗದ ಹಾಗೆ ರಸ್ತೆಯನ್ನು ಬದಲಾಯಿಸುವುದು. 5 ಇಂದ್ರಿಯಗಳಲ್ಲಿ ರಸನೇಂದ್ರಿಯ ಸಂಬಂಧವಾಗಿ ಸ್ವಲ್ಪ ಉಪ್ಪು, ಖಾರ, ಹುಳಿ, ಸ್ವೀಟು ಕಡಿಮೆ ಆಯಿತು. ರಾಗ ದ್ವೇಷ ಆವಾಗ ಸಂಯಮ. ಯಾರು ಸಂಯಮಿತರಿರ್ತಾರೆ ಅವರು ತಕ್ಷಣ ಸಮಜಾಯಿಸಿ ಅಂದ್ರೆ ತಿಳಿಸಿ ಹೇಳ್ತಾರೆ. ಈ ಪ್ರಕಾರ ನಿನ್ನ ಸ್ವಭಾವವಲ್ಲವಿದು, ಅನಾದಿ ಕಾಲದ ರಸದಲ್ಲಿ ಹೋಗ್ತಾ ಇದ್ದಿ, ಇದು ಸಂಯಮ. ಸಂಯಮಿತವಾಗಿರುವ ಪ್ರಕಟ ಆಚಾರ್ಯರಲ್ಲಿ ಸಂಯಮಿಗಳು ಯಾರು ಅನುಮತಿ ಇದ್ದಾರೆ. ಅನುಮತಿ ಆದಂತವರು ಆಹಾರವನ್ನು ಗ್ರಹಣೆ ಮಾಡುವಾಗಲೂ, ನಡೆಯುವಾಗ, ಮಾತನಾಡುವಾಗ, ಯಾವುದೇ ಇಂದ್ರಿಯ ಸಂಬಂಧವಾದಂಥ ಕ್ರಿಯೆಗಳನ್ನು ಮಾಡುವಾಗ ವಿವೇಕಪೂರ್ಣವಾಗಿ ಮಾಡ್ತಾರೆ. ನಡೆಯುವಾಗ ನೋಡಿ ನಡೆಯುವಂಥದ್ದು, ಯಾವುದೇ ಜೀವಕ್ಕೆ ಘಾತವಾಗಬಾರದು, ಯಾವುದಕ್ಕೂ ಗಾದೆಯಾಗಬಾರದು. ಈ ಪ್ರಕಾರವಾಗಿ ಆಹಾರ ಮಾಡುವಲು ಅಸತ್ಯಾತ್ತರ ನಿರ್ಜರ ಹೀಗಾಗ್ತದೆ ಅಂತ ಹೇಳಿದ್ರೆ ಅವರು ಇಂದ್ರಿಯದಲ್ಲಿ ಮಗ್ನರಾಗಿರೋಲ್ಲ, ಇಂದ್ರಿಯ ದಾಸರಾಗಲ್ಲ. ಒಂದು ವೇಳೆ ಅವರು ಇಂದ್ರಿಯ ಲಪಟತೆ ಆದರೆ ಕರ್ಮಬಂಧವಾಗ್ತದೆ. ಸಂಯಮ ಸಂಯಮ ಅದೇ ರೀತಿಯಾಗಿ 5 ಇಂದ್ರಿಯಗಳಲ್ಲಿ ಸ್ಪರ್ಶನೇಂದ್ರಿ, ರಸನೇಂದ್ರಿ, ಘ್ರಾಣೇಂದ್ರಿ, ಚಕ್ಷೇಂದ್ರಿ, ಸ್ಮೃತೇಂದ್ರಿ ಆ ಇಂದ್ರಿಯ ಕಾರ್ಯದಲ್ಲಿ ಅವರು ಸಂಯಮವನ್ನು ಪಾಲನೆ ಮಾಡ್ತಾರೆ. ಒಬ್ಬರು ಅನುವೃತ್ತಿ ಆಹಾರವನ್ನು ಗ್ರಹಣೆ ಮಾಡುವಾಗ, ಅನುವೃತ್ತಿ ಆದವರು ಇನ್ನು ಸಾಮಾಜಿಕವನ್ನು ಮಾಡುವಾಗ ಇನ್ನು ಏನಾಗ್ತದೆ? ಅಸಂಖ್ಯಾತ್ಮೀಕರಣ ಅಂದ್ರೆ ಜಪವನ್ನು ಮಾಡುವಾಗ ಇನ್ನೂ ಉತ್ಕೃಷ್ಟತ. ಆದರೆ ಯಾರು ಅನುವೃತ್ತಿ ಆದವರು ಸಾಮಾಜಿಕ ಮಾಡುವಾಗ ಕರ್ಮ ನಿರ್ಜನೆ ಮಾಡ್ತಾರೆ, ಅದಕ್ಕಿಂತ ಅವರು ಅಂದ್ರೆ ಅಸಂಖ್ಯಾತ ಕರ್ಮ ನಿರ್ಜನ, ಅದಕ್ಕಿಂತ ಜಾಸ್ತಿ ಮಹಾವ್ರತಿಗಳು ಆಹಾರ ಮಾಡುವ ನಿರ್ಜನ ಮಾಡ್ತಾರೆ. ಆಹಾರ ಮಾಡ್ತಾ ಇರುವಾಗಲೂ ಸಹ ಕರ್ಮ ನಿರ್ಜನ ನಿರಂತರ ಆಗ್ತಾ ಇದೆ. ಸಮಿತಿ, ಗುಪ್ತಿ ಹಾಗೆ 5 ಸಮಿತಿಗಳನ್ನ ಅವರು ಪಾಲನೆ ಮಾಡ್ತಾ ಇರ್ತಾರೆ. ಈಶ್ವರ ಸಮಿತಿ, ಆದನಿಚ್ಛೆಗಳ ಸಮಿತಿ, ಹಾಗೆ ಭಾಷಾ ಸಮಿತಿ, ಪ್ರತಿಷ್ಠಾಪನಾ ಸಮಿತಿ, ಹಾಗೆ ಹಿರಿಯ ಸಮಿತಿ, ಪ್ರತಿಷ್ಠಾಪನಾ ಪುಸ್ತಕ ಸಮಿತಿ ಎರಡು ಒಂದೇ. ಹಾಗೆಯೇ ಅವರು ಸಮಿತಿಯನ್ನ ಪಾಲನೆ ಮಾಡ್ತಾರೆ. ಹಿರಿಯಾಪದವಾಗಿ ಹೋಗುವಾಗ ನೋಡಿಕೊಂಡೇ ಹೋಗ್ತಾರೆ. ಪ್ರತಿ ಸಮಯ ಆಹಾರ ಮಾಡ್ತಾ ಇರುವಾಗಲೂ ಸಹ ಗುಣಸ್ಥಾ 6, 7 ಆರೋಹಣ ಮಾಡ್ತಾ ಇರ್ತಾರೆ. ನಡೀತಾ ಇರುವಾಗಲೂ, ಮಾತಾಡ್ತಾ ಇರುವಾಗಲೂ ಪ್ರತಿ ಸಮಯವೂ ಸಹ ಅವರು ಸಮಿತಿಗಳನ್ನ ಪಾಲನೆ ಮಾಡ್ತಾರೆ. ಹಾಗಾಗಿ ಯಾರು ಅನುವೃತ್ತಿಗಳಿದ್ದಾರೆ, ಅನುವೃತ್ತಿಯಾದರೂ ಸಾಮಾಜಿಕವನ್ನು ಮಾಡುವಾಗ ಕರ್ಮವನ್ನು ವಿಚಾರ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಮಹಾವೃತ್ತಿಗಳು ತಮ್ಮ ಸಮಿತಿಯನ್ನು ಪಾಲನೆ ಮಾಡ್ತಾ ಪ್ರತಿ ಸಮಯವೂ ಸಹ ಕರ್ಮ ನಿರ್ಜನೆಯನ್ನು ಮಾಡ್ತಾರೆ. ಆದ್ರೆ ಒಂದು ವೇಳೆ ಸಂಯಮ ಇಲ್ಲ, ಆ ಸಮಯ ಅಂದ್ರೆ ಅಸಂಯಮಾವಸ್ಥೆ ಪ್ರಾಪ್ತವಾಯಿತು ಅಂದ್ರೆ ಏನಾಗ್ತದೆ? ಕರ್ಮ ತಾಪ. 5 ಇಂದ್ರಿಯಗಳಲ್ಲಿ ಸಂಯಮ ಇಲ್ಲ, ತಕ್ಷಣ ಕರ್ಮ ಬಂಧವಾಗ್ತದೆ. ಕರ್ಮ ಫಲಗೊಳ್ಳೋದಕ್ಕೆ ವೇಳೆಯನ್ನ ಮಾಡೋಲ್ಲ. ಮತ್ತ ಅವರು ಸಂಯಮ ಪಾಲನೆ ಮಾಡಿದ್ರು, ಹೀಗೆ ಕ್ಷಣದಲ್ಲಿ ಭಾವನೆಯಲ್ಲಿ ಪರಿವರ್ತನೆಗಳಾಗ್ತವೆ. ಆಗ ಮನಸ್ಸಿಗೆ ಮತ್ತೆ ಮತ್ತೆ ಅನಾದಿ ಕಾಲದ ಸಂಸ್ಕಾರ ಅಸಂಯಮ ಅವಶ್ಯ
ಆಗದಂತಹ ಸಂಸ್ಕಾರದ ಪ್ರಭಾವ. ಅದನ್ನೇ ಪರಿವರ್ತನೆಯನ್ನು ಮಾಡಿ ವ್ಯವಸ್ಥಿತವಾದ ರಸ್ತೆಯಲ್ಲಿ ಸಂಯಮ ಪಾಲನೆ ಮಾಡದೆ ಯಾರಿಗೂ ಸಹ ಮುಕ್ತಿ ಪ್ರಾಪ್ತವಾಗಲ್ಲ. ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ. ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಅಂದ್ರೆ ಬೆಳಕು ಇದ್ದ ಹಾಗೆ. ಪ್ರಕಾಶ, ಮಾರ್ಗದ ಪ್ರಕಾಶ, ಮಾರ್ಗದಲ್ಲಿ ಪ್ರಕಾಶ, ರಸ್ತೆ ಕಾಣ್ತಾ ಇದೆ ಆದ್ರೆ ರಸ್ತೆಯನ್ನ ಕಾಣಿಸ್ತಾ ಇರುವಾಗ ಆ ರಸ್ತೆಯಲ್ಲಿ ಪಥದಲ್ಲಿ ನಡೆಯಬೇಕು. ಪಥದಲ್ಲಿ ನಡೆಯಬೇಕಂತ ಹೇಳಿದ್ರೆ ಏನು ಬೇಕು? ಸಂಯಮ ಬೇಕು. ದರ್ಶನ ಜ್ಞಾನ ಇದು. ಎಲ್ಲಿ ತನಕ ಸಂಯಮ ಪ್ರಾಪ್ತವಾಗಲ್ಲ ಅಲ್ಲಿ ತನಕ ಮೋಕ್ಷ ಪ್ರಾಪ್ತವಾಗಲ್ಲ. ಸಂಯಮ ಅನಿವಾರ್ಯ. ಮೋಕ್ಷ ಪದದಲ್ಲಿ ಹೋಗ್ಬೇಕು ಅಂದ್ರೆ ಮೋಕ್ಷದಲ್ಲಿ ಮೋಕ್ಷ ಮಾರ್ಗ ಅಂದ್ರೆ ಪೂರ್ಣ ಸಂಯಮ. ಸಂಯಮ ಇಲ್ಲದೆ ಮೋಕ್ಷ ಮಾರ್ಗ ಚಾಲನೆ ಇಲ್ಲ ಬಂಧುಗಳೇ. ದರ್ಶಜ್ಞಾನ ಆಗಲಿ ಎಲ್ಲಿ ತನಕ ಸಂಯಮ ಪ್ರಾಪ್ತವಾಗಲ್ಲ ಮೋಕ್ಷ ಮಾರ್ಗದಲ್ಲಿ ಅವರು ನಡೆಯಲಿಕ್ಕೆ ಪ್ರಾರಂಭ ಮಾಡಿಲ್ಲ. ಹೇಗೆ ನಡೆಯಲಿಕ್ಕೆ ಸಾಧ್ಯ? ಎಲ್ಲಿಯ ತನಕ ಬ್ರೇಕ್ ಇರೋಲ್ಲ ಗಾಡಿ ಸುರಕ್ಷಿತ ಸಾಗೋಲ್ಲ. ಕುದುರೆ ಎಲ್ಲಿ ತನಕ ಏನಾಗಲ್ಲ ಜೋಲ್ ಹಾಕ್ತಾರೆ, ಏನಾಗ್ತದೆ ಆ ಕಡೆ ಈ ಕಡೆ ನೋಡಬಾರದು, ಕಣ್ಣಿಗೆ ಹಾಕಲ್ಲ ವಾಚೋಲಿ ಕಡಿವಾಣವನ್ನು ಹಾಕ್ತಾರೆ. ಮತ್ತು ವಾಚೋಲಿ ಕಣ್ಣಿಗೆ ಆ ಕಡೆ ದೃಷ್ಟಿ ಹೋಗಬಾರದು, ನೇರ ದೃಷ್ಟಿ. ಹಾಗೆ ಅದೇ ರೀತಿ ಸಂಯಮ. ಸಂಯಮ ಇಲ್ಲದಿದ್ದರೆ ಜೀವ ಮೋಕ್ಷ ಮಾರ್ಗದಲ್ಲಿ ಮೋಕ್ಷ ಪದದಲ್ಲಿ ಸಾಗುವುದಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾದಂತಹ ಸಂಯಮವನ್ನು ಪಾಲನೆ ಮಾಡುವುದಕ್ಕೆ ಬಾಹ್ಯವಾದಂತಹ ಚಿಹ್ನೆ ದಿಗಂಬರ ವಸ್ತ್ರ, ಬಹಿರಂಗ ಪರಿಗ್ರಹಗಳ ತ್ಯಾಗ ಅನಿವಾರ್ಯ. ಆದರೆ ಬಹಿರಂಗ ಪರಿಗ್ರಹಗಳ ತ್ಯಾಗವನ್ನು ಮಾಡಿ ದಿಗಂಬರ ವಸ್ತ್ರವನ್ನು ಪ್ರಾಪ್ತ ಮಾಡಿಕೊಂಡು ಪೂರ್ಣವಾದಂತಹ ಸಂಯಮ ಇಲ್ಲದಿದ್ದರೂ ಸಹ ಮೋಕ್ಷ ಪ್ರಾಪ್ತವಾಗಲ್ಲ. ಪೂರ್ಣ ಸಂಯಮ ಎಲ್ಲಿ ತನಕ ಪ್ರಾಪ್ತವಾಗಲ್ಲ ಅಲ್ಲಿ ತನಕ ಮೋಕ್ಷ ಕದಾಪಿ ಸಂಭವನಿ ಅಂದ್ರೆ ಪ್ರಾಪ್ತವಾಗಲ್ಲ. ಆಚಾರ್ಯ ಭಗವಂತ ಹೇಳಿದ್ರೆ ಸಂಯಮದಿಂದಲೇ ಮೋಕ್ಷ ಪ್ರಾಪ್ತವಾಗ್ತದೆ. ಸಂಯಮ ಬಹಳ ಅಮೂಲ್ಯವಾದಂತ ರತ್ನವಿದೆ. ಇದು ಪ್ರಾಪ್ತ ಮಾಡಿಕೊಳ್ಳುವುದು ಬಹುದುರ್ಲಭವಾದಂಥದ್ದಿದೆ. ಪ್ರಾಪ್ತವಾದ ಮೇಲೆ ರಕ್ಷಣೆ ಮಾಡುವುದು ಅಷ್ಟು ಕಠಿಣವಾದಂಥದ್ದಿದೆ. ದುರ್ಲಭದಿಂದ ದುರ್ಲಭವಾದ ವಸ್ತು ಸಂಯಮ. ಎಲ್ಲಿ ತನಕ ಸಂಯಮ ಇರೋಲ್ಲ, ಸಂಯಮವನ್ನು ಪಾಲನೆ ಮಾಡದೆ ಯಾರಿಗೂ ಸರಿಯಾಗಲ್ಲ, ಪೂಜ್ಯರಾಗಲ್ಲ. ಪೂಜ್ಯರ ಮೇಲೆ ವೃಷ್ಟಿಯನ್ನ ಮಾಡಲಾಗ್ತದೆ, ಪುಷ್ಪವೃಷ್ಟಿಯನ್ನು. ವೃಷ್ಟಿಯನ್ನ ಅಂದ್ರೆ ತಾವೆಲ್ಲರೂ ಸಹ ಧ್ವಜಾರೋಹಣವನ್ನು ಮಾಡ್ತೀವಿ. ಧ್ವಜಾರೋಹಣವನ್ನು ಮಾಡುವಾಗ ಅನಿವಾರ್ಯ ಸಂಯಮ ಘಾಟ್ ಬಾಂಧನ ಜರೂರಿ. ಅಂದ್ರೆ ಎಲ್ಲಿ ತನಕ ಸಂಯಮದ ಗಂಟು ಹಾಕೋಲ್ಲ ಧ್ವಜ ಮೇಲೆ ಹೋಗೋಲ್ಲ. ಆದ್ರೆ ಗಂಟನೆ ಎಂತ ಗಂಟು ಹಾಕಬೇಕು? ಅದು ಬಿಚ್ಚುವಂತ ಗಂಟು ಹಾಕಬೇಕು. ಆದ್ರೆ ಮೇಲೆ ಹೋಗಿರೋದು ಬಿಚ್ಚುವಳಿದು. ಆದ್ರೆ ಮಧ್ಯದಲ್ಲಿ ಬಿಚ್ಚಿದ್ರೆ ಗಂಟು ಹಾಕದೇನೋ ಸಹ ಮೇಲೆ ಹೋಗಲ್ಲ. ಅದೇ ರೀತಿ ಸಂಯಮ ಪ್ರಾಪ್ತ ಮಾಡಿಕೊಳ್ಳದೆ ಮೋಕ್ಷ ಪ್ರಾಪ್ತವಾಗಲ್ಲ. ಸಂಯಮ ಅನಿವಾರ್ಯವಾಗುತ್ತದೆ. ಧ್ವಜಕ್ಕೆ ಗಂಟಲು ಹಾಕಿ ಮೇಲೆ ಏರಿಸ್ತಿರಲಿಲ್ಲ. ಮೇಲೆ ಏರಿಸಿ ಸಾವಧಾನ ಪೂರ್ವಕ ಸಂಯಮಿ ಬಹು ಸಾವಧಾನ ಇರುತ್ತಾರೆ. ಪ್ರತಿ ಸೆಕೆಂಡ್ ಸಾವಧಾನ ಇರುತ್ತೆ. ಸಾವಧಾನ ಇಲ್ಲ ಅಸಂಯಮ ಅವಸ್ಥಾ ಬರುತ್ತದೆ. ಸಾವಧಾನ ಇಲ್ಲ, ಈ ಸಂಯಮ ಗಂಟೆ ಹೆಚ್ಚಾಗಿದ್ದು ಮಧ್ಯದಲ್ಲೇ ಧ್ವಜಾರೋಹಣ ಆಗಿ ಹೋಗ್ತದೆ.
ಮನಸ್ಸಿನ ಮೇಲೆ ಅಂದ್ರೆ ಹಾಕಿರುವಂತಹ ಗಂಟೆ ಅದು ಅನಿವಾರ್ಯವಾಗಿದೆ. ಮತ್ತು ಮೇಲೆ ಯಾವ ಸ್ಥಾನದಲ್ಲಿ ಹೋಗ್ಬೇಕು, ಗವಿದಲ್ಲಿ ತನಕ ಹೋದ ಮೇಲೆ ಸಂಯಮದ ಗಂಟನ್ನ ಬಿಡಿಸಲಾಗ್ತದೆ. ಆಮೇಲೆ ಅನಿವಾರ್ಯ ಇಲ್ಲ, ಕೆಳಗಡೆ ಧ್ವಜಾರೋಹಣ ಆಗ್ತದೆ, ಪುಷ್ಪವೃಷ್ಟಿ ಆಗ್ತದೆ. ಹಾಗಾಗಿ ಅನಿವಾರ್ಯ ಸಂಯಮ ಅನಿವಾರ್ಯವಿದೆ. ಸಂಯಮವನ್ನ ಧಾರಣೆ ಮಾಡಿದಂತವರು ಊಂಚಾಯಿ ಅಂತ ಹೋಗ್ತಾರೆ. ಯಾರು ಸಂಯಮವನ್ನ ಪಾಲನೆ ಮಾಡ್ತಾರೆ, ಸಂಯಮೇ ಪೂಜ್ಯವಾಗುತ್ತದೆ. ಆಚಾರ್ಯ ಕುಂದ್ರು ಹೇಳಿದ್ರು, ಅಸಂಯಮ ನಾವಂದನ. ಎಲ್ಲಿ ಸಂಯಮವಿಲ್ಲ ಅಲ್ಲಿ ವಂದನೆಯನ್ನ ಮಾಡಿ ಬರೋಲ್ಲ. ಸಂಯಮ ಇಲ್ಲದೆ ಪೂಜ್ಯರಾಗಲ್ಲ. ಸಂಯಮ ಇಲ್ಲದೆ ಪಂಚ ಪರಮೇಶ್ವರ ಸ್ಥಾನದಲ್ಲಿ ಬರೋಲ್ಲ. ಅಸಂಯಮ ನಾವಂದನ ಅಂದ್ರೆ ಅಸಂಯಮ ಇದೆ. ನಾ ಇಂದ್ರಿಯ ಸಂಯಮ ಇಲ್ಲ, ನಾ ಪ್ರಾಣಿ ಸಂಯಮ ಇಲ್ಲ, ಅಲ್ಲಿ ವಂದನೀಯ ಇಲ್ಲ. ಸಂಯಮ ಪೂಜ್ಯವಾದ ಯಾವ ಸ್ಥಾನ ಇದೆ ಇಲ್ಲಿ? ಸಂಯಮ ಪೂಜ್ಯದೆ. ಯಾವ ಸ್ಥಾನ, ಯಾವ ಪೂಜೆ ಇದೆ? ಸಂಯಮ ಪೂಜ್ಯವಾದಂಥದ್ದು. ಸಂಯಮವನ್ನ ಧಾರಣೆ ಮಾಡಿದಂತ ಆತ್ಮನು ಪೂಜ್ಯರಾಗ್ತದೆ. ಪೂಜ್ಯರಾಗುವುದಕ್ಕೆ ಯಾರ ಕಾರಣ ಇದರಲ್ಲಿ? ಸಂಯಮ. ಸಂಯಮ ಇಲ್ಲದೆ ಪೂಜ್ಯತ ಪ್ರಾಪ್ತವಾಗಲ್ಲ. ಅದಕ್ಕಾಗಿ ಅನಿವಾರ್ಯವಾದಂಥದ್ದೇ. ಕೆಲವರು ಸಂಯಮ ನಮ್ಮ ಹತ್ರ ಪಾಲನೆ ಮಾಡಲಿಕ್ಕಾಗೋಲ್ಲ, ಸಂಯಮಿತ ಆಗೋಲ್ಲ, ಚಿಕ್ಕ ವ್ರತನೂ ಆಗೋಲ್ಲ, ಹಾಗೆ ಚಿಕ್ಕ ಪಾಲನೆ ಮಾಡಲಿಕ್ಕೂ ಆಗೋಲ್ಲ. ನಮಗೆ ಕದಾಪಿ ಸಂಸಾರದಿಂದ ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಸಂಯಮ ಪ್ರಾಪ್ತವಾಗದೆ ಮೋಕ್ಷ ಪ್ರಾಪ್ತವಾಗುವುದಿಲ್ಲ. ಆದರೆ ಯಾರು ಸಂಯಮವನ್ನು ಪಾಲನೆ ಮಾಡ್ತಾರೆ, ನಿರ್ದೋಷವಾಗಿ ಪಾಲನೆ ಮಾಡ್ತಾರೆ, ಆದರೆ ಸಂಯಮವನ್ನ ಪಾಲನೆ ಮಾಡುವಂಥದ್ದು ಯಾವುದೇ ಪ್ರದರ್ಶನಕ್ಕಲ್ಲ, ಆತ್ಮದರ್ಶನಕ್ಕಾಗಿ. ಪ್ರದರ್ಶನಕ್ಕೆ ಮಾಡುವಂಥದ್ದು ಸಂಯಮವಲ್ಲ, ಬೇರೆಯವರಿಗೆ ಹೇಳುವುದಕ್ಕಾಗಿ ಅಥವಾ ತೋರಿಸುವುದಕ್ಕಾಗಿ. ಯಾರು ಆತ್ಮದರ್ಶನವನ್ನ ಮಾಡುವಂತ ಸಂಯಮವನ್ನ ಯಾರು ಪಾಲನೆ ಮಾಡ್ತಾರೋ ಪ್ರದರ್ಶನ ತಾನಾಗಿ ಆಗ್ತದೆ. ಸುಗಂಧಿಯನ್ನ ಮುಚ್ಚಿಡ್ಲಿಕ್ಕೆ ಆಗೋಲ್ಲ, ಸುಗಂಧಿ ತಾನಾಗಿ ಎಲ್ಲ ಕಡೆಗೆ ಹರಡುತ್ತದೆ. ಸುಗಂಧಿ ಸ್ವಭಾವ ಇದೆ. ಹಾಗೆ ಯಾರು ಸಂಯಮವನ್ನ ಪಾಲನೆ ಮಾಡ್ತಾರೋ ಆ ಸಂಯಮದ ಪ್ರಭಾವ ಎಲ್ಲ ಕಡೆಗೂ ಸಹ ಸುಗಂಧ ತಾನಾಗಿ ಪೇರಿಯಾಗಿ ಅಂದ್ರೆ ಎಲ್ಲ ಕಡೆಗೂ ತಾನಾಗಿ ಹರಡುತ್ತದೆ. ಯಾವುದೇ ರೀತಿಯಾದಂತ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಿಂದ ಸಂಯಮವನ್ನ ಪಾಲನೆ ಮಾಡುವುದರಿಂದ ಬೇಗ ಸಂಸಾರದ ಅಂತ್ಯವಾಗುತ್ತದೆ. ಸಂಯಮ ಬಹಳ ಮುಖ್ಯವಾದಂತಿದೆ, ಅಮೂಲ್ಯವಾದಂತಿದೆ ಬಂಧುಗಳೇ. ಒಮ್ಮೆ ಒಂದು ಊರಿನಲ್ಲಿ ಒಂದು ಕೊಳ ಇರ್ತದೆ, ಅಂದ್ರೆ ಕೆರೆ. ಆ ಕೆರೆಯಲ್ಲಿ ಸ್ವಚ್ಛವಾದಂತ ಶುಭ್ರವಾದಂತ ನೀರಿರುತ್ತದೆ. ನೀರನ್ನ ಕುಡಿಯುವುದಕ್ಕಾಗಿ ನೀರಿನಲ್ಲಿ ಆ ನೀರಿಗಾಗಿ ಎರಡು ಹಂಸ ಪಕ್ಷಿಗಳು ಬರ್ತಿದ್ವು. ನೀರಿನಲ್ಲಿ ನೀರು ಕುಡಿದಿದ್ದು, ನೀರಿನಲ್ಲಿ ಕೆಲವು ಕಾಲ ಆಟ ಮಾಡ್ತಿದ್ವು. ಕೆಲವು ಸಮಯ ಅಲ್ಲಿದ್ದು ತಾವು ಹೋಗಬೇಕಾದ ಸ್ಥಾನಕ್ಕೆ ಹೋಗ್ತಿತ್ತು ಹಂಸಗಳು. ಕೆಲವು ವರ್ಷಗಳಿಂದ ಕೆಲವು ಕಾಲದಿಂದ ಸಹ ಆ ಹಂಸ ಪಕ್ಷಿಗಳು ಆ ಕೊಳಕ್ಕೆ ಬರ್ತಾ ಇದ್ವು. ಅದೇ ಕೊಳದಲ್ಲಿ ಒಂದು ಆಮೆ ಇತ್ತು. ಆಮೆಯು ಸಹ ಆಮೆಯೊಂದಿಗೆ ಮತ್ತು ಹಂಸದೊಂದಿಗೆ ಬಹು ದಿನಗಳಿಂದ ಅಲ್ಲಿಗೆ ಬಂದು ಹೋಗ್ತಾ ಇರೋದ್ರಿಂದ ಮಿತ್ರತ್ವ ಪ್ರಾಪ್ತವಾಗುತ್ತದೆ. ಆಮೆ ಮತ್ತು ಹಂಸಗಳಿಗೆ ಮಿತ್ರತ್ವ. ಹಾಗೆ ಎರಡು ಸಹ ಮಿತ್ರರಾಗಿದ್ದರೆ ಬಹು ವರ್ಷ
ಇರ್ತದೆ. ಒಮ್ಮೆ ಏನಾಗ್ತದೆ, ಬೇಸಿಗೆ ಕಾಲ ತುಂಬಾ ಬರಗಾಲ ಬರ್ತದೆ. ಬರಗಾಲ ಬಂದಿದ್ರಿಂದ ಕೊಳದಲ್ಲಿ ನೀರು ಕಡಿಮೆ ಆಗ್ತಾ ಹೋಗ್ತದೆ. ಕೆರೆ ನೀರು ಕಡಿಮೆ ಆಗ್ತದೆ. ಕಡಿಮೆ ಆಗ್ತಾ ನೀರು ಆಗಿ ಪ್ರಾರಂಭವಾಗ್ತದೆ. ಕೆಸರು ಮಾತ್ರ ಉಳ್ಕೊಳ್ತದೆ. ನೀರು ಆಗಿ ಹೋಗ್ತದೆ. ಆಗ ಹಂಸವು ಶುಭ್ರವಾದಂತ ನೀರನ್ನ ಇಷ್ಟಪಡ್ತಾರೆ. ಎಲ್ಲಿಯ ತನಕ ಕೊಳದಲ್ಲಿ ನೀರಿರ್ತದೆ ಅಲ್ಲಿಯ ತನಕ ಹಂಸಗಳು ಬರ್ತವೆ. ನೀರು ಖಾಲಿಯಾದ ಮೇಲೆ ಅಲ್ಲಿ ಹಂಸಗಳು ಬರುವುದಿಲ್ಲ. ಅದೇ ರೀತಿ ಆ ಹಂಸಗಳು ಸಹ ಬೇರೆ ಯಾವ ಕಡೆಯಲ್ಲಿ ಶುಭ್ರವಾದಂತಹ ನೀರಿದೆ ಅಲ್ಲಿಗೆ ಹೋಗಿ ನೀರನ್ನ ಗ್ರಹಣೆಯನ್ನು ಮಾಡ್ತಾರೆ, ಬರ್ತಾ ಇರ್ತದೆ. ಕೆಲವು ದಿನಗಳ ನಂತರ ವಿಚಾರ ಬರ್ತದೆ ಹಂಸಗಳಿಗೆ, ನಮ್ಮ ಗೆಳೆಯ ಏನ್ ಮಾಡ್ತಾ ಇದ್ದೀವಿ, ನಾವಾದ್ರೂ ಸಹ ಹಾರಿ ಇನ್ನೊಂದು ಸ್ಥಳಕ್ಕೆ ಹೋಗಿ ನೀರನ್ನ ಕುಡಿದು ನಾವು ಹಾಯಾಗಿದ್ದೀವಿ. ಆದ್ರೆ ನಮ್ಮ ಗೆಳೆಯನಾದ ಬಹು ದಿನಗಳಿಂದ ಗೆಳತನೇ ಇದೆ, ಅದನ್ನು ವಿಚಾರವನ್ನೇ ಮಾಡಿಲ್ಲ ನಾವು. ಎರಡು ಹಂಸಗಳು ಹೋಗಿ ನೋಡ್ತವೆ, ಕೆಸರಿಗೂ ನೀರು ಪೂರ್ಣಗೊಂಡು ಹೋಗಿದೆ. ಇದರಿಂದ ಇನ್ನೇನು ನೀರು ಸಿಗುವುದು ಬಹಳ ಕಠಿಣವಾಗ್ತಿತ್ತು. ಅಲ್ಲಿ ಮಣ್ಣದಲ್ಲಿ ಸ್ವಲ್ಪ ನೀರುವುದನ್ನ ಕುಡ್ಕೊಂಡು ಆ ಆಮೆಯು ಜೀವಂತವಾಗಿರ್ತದೆ. ಹೊರಗಡೆ ಭಯಂಕರವಾದಂತ ತಾಪಮಾನ, ಮಳೆಯಾಗುವ ಸಾಧ್ಯತೆ ಇಲ್ಲ. ಆಗ ಆಮೆಗೆ ಎರಡು ಹಂಸಗಳು, ಗೆಳೆಯ ನಾವಾದರೂ ನೀರಿರುವ ಸ್ಥಳಗಳಿಗೆ ಹೋಗಿ ನೀರನ್ನು ಕುಡಿದು ನಾವು ಹಾಜಾಗಿದ್ದೀವಿ. ನೀನು ಸ್ಥಳದಲ್ಲಿದೆಯಾ, ನೀರು ಪೂರ್ಣ ಖಾಲಿಯಾಗಿದೆ, ಪಾಪ ನೀರು ಹೋಗ್ತೀಯ, ನೀರಿಲ್ಲದೆ ಹೇಗೆ ಬದುಕ್ತೀಯ? ಯಾಕಂದ್ರೆ ಜೀವನ ನೀರಿಲ್ಲದೆ ಪಾನಿ ಕಿ ಜೀವನ, ಅಂದ್ರೆ ನೀರಿಲ್ಲದೆ ಜೀವನ ಸಾಗೋಲ್ಲ. ಹೇಗೆ ಇರ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ನಾವು ಶುಭ್ರವಾದಂತಹ ಕೊಳಕ್ಕೆ ನೀರು ಕುಡಿಯಲು ಹೋಗ್ತಾ ಇದ್ದೀವಿ. ಅಲ್ಲಿ ನಿನ್ನನ್ನು ಸಹ ಕರೆದುಕೊಂಡು ಹೋಗ್ತೀವಿ, ನೀನು ಬರ್ತೀಯಾ ಅಂತ. ಆಯ್ತು, ನಾನು ಬರ್ತೀನಿ. ಹಾಗಾದ್ರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನ ಹೋಗ್ಬೇಕಂದ್ರೆ ನಿಮ್ಮ ಸಂಯಮ ಪಾಲನೆ ಮಾಡಬೇಕು. ಏನ್ ಮಾಡಬೇಕು? ಸಂಯಮವನ್ನ ಪಾಲನೆ ಮಾಡಬೇಕು. ನೀವು ಅಸಾವಧಾನಿ ಮಾಡಿದೆ, ಸಂಯಮನ ಬಿಟ್ಟೆ ಅಂದ್ರೆ ಏನಾಗ್ತದೆ? ಹೋಗ್ಲಿಕ್ಕಾಗಲ್ಲ. ಗರಿದ ನಾವು ಹೋಗ್ಬೇಕಂತ ಸ್ಥಾನವನ್ನ ತೋರ್ಲಿಕ್ಕಾಗಲ್ಲ. ಅದಕ್ಕಾಗಿ ನಾನು ಸಂಯಮ ಪಾಲನೆ ಮಾಡಿ. ಆಗ ಆ ಎರಡು ಮೊಸಳೆಗಳು ಸಹ ಒಂದು ಕಟ್ಟಿಗೆಯನ್ನ ತೆಗೆದುಕೊಂಡು ಬಂತು. ಕಟ್ಟಿಗೆ ತಂದು ಆ ಕಟ್ಟಿಗೆಗೆ ಎರಡು ತುದಿಯಲ್ಲಿ ತಮ್ಮ ಚುಚ್ಚಿನಿಂದ ಹಿಡಿದುಕೊಳ್ತವೆ ಮೊಸರು. ಅದಕ್ಕೆ ಆಮೆಯು ತನ್ನ ಬಾಯಿಂದ ಆ ಮಧ್ಯದಲ್ಲಿ ಕಟ್ಟಿಗೆಯನ್ನ ಹಿಡಿದುಕೊಂಡು, ಹಾಗೆಯೇ ಎರಡು ಮೊಸರುಗಳು ಕಚ್ಕೊಂಡು ಹೋಗ್ತವೆ. ಆಮೆಯ ಕಟ್ಟಿಗೆ ಗಟ್ಟಿಯಾಗಿ ತನ್ನ ಬಾಯಿಂದ ಹಿಡಿದುಕೊಳ್ಳುವುದು. ಅದಕ್ಕೆ ಅಂದ್ರೆ ಕಟ್ಟಿಗೆ ಚೋತು ಬಿಡುವುದು. ಹೀಗೆ ಮಾರ್ಗ ಮಧ್ಯದಲ್ಲಿ ಸಾಗಿಸ್ತಾ ಇದ್ದರೆ ಆಮೆಯನ್ನು ನೀರಿರುವಂತ ಕೊಳದ ಕಡೆಗೆ ಎರಡು ಮೊಸರುಗಳು ತಮ್ಮ ಗೆಳೆಯರಿಗೂ ಸಹ ಆತನ ನೀರಿಲ್ಲದೆ ಪ್ರಾಣ ಕಳ್ಕೊಳ್ಬಾರದು ಎನ್ನುವಂತ ಪಕ್ಷಿ ಹಾಗೆ ಸಾಗಿಸ್ತಾ ಇದ್ದರೆ ಪರೋಪಕಾರ ಭಾವದಿಂದ ಬಹು ದೂರದಿಂದ ಬರ್ತಾ ಇದ್ದಾರೆ. ಒಂದು ಊರಲ್ಲಿ ಸಾರಿಯ ರಜೆ ಸಮಯ ಇರುವುದರಿಂದ ಹುಡುಗರೆಲ್ಲರೂ ಸಹ ಚಿಕ್ಕ ಬಾಲಕರೆಲ್ಲರೂ ಹೊರಗಡೆಯಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ಅವರು ಮೇಲ್ಗಡೆ ನೋಡ್ತಾರೆ. ಮೇಲೆ ನೋಡಿದ್ರೆ ಎರಡು ಹಂಸಗಳು ಒಂದು ಕಟ್ಟಿಗೆಯಲ್ಲಿ ಒಂದು ಆನೆ ಬಿದ್ದಿದೆ. ನೋಡಿದ ತಕ್ಷಣ ಅವರಿಗೆ ಬಹಳ ಆಶ್ಚರ್ಯವಾಗ್ತದೆ. ಹಿಂದೆ ನೋಡೇ ಇರಲಿಲ್ಲ ಅವರು.
ಮಾತನ್ನು ಕೇಳಿ ಊರಲ್ಲಿರ್ತಕ್ಕಂಥ ದೊಡ್ಡವರು ಸಹ ಹೊರಗೆ ಬರ್ತಾರೆ. ಎಲ್ಲವೂ ನೋಡ್ತಾರೆ, ನೋಡೋದಿಲ್ಲರಿಗೂ ಆಶ್ಚರ್ಯವಾಗ್ತದೆ. ಅವರು ಆನೆಯ ಬಗ್ಗಾಗಿ ಅವರು ಏನ್ ಮಾಡ್ತಾರೆ, ನಾನಾ ಪ್ರಕಾರ ವಚನಗಳನ್ನ, ಅವರು ದುರ್ವಚನಗಳನ್ನ ಆಡ್ತಾರೆ. ಈ ಪ್ರಕಾರ ವಚನಗಳೆಲ್ಲ ಕೇಳಿ ಹಸಿ ಮಜಾ, ಇದನ್ನೆಲ್ಲ ಕೇಳ್ತಾ ಆಮೆ ಸಹನ ಮಾಡ್ತಾ ಇರ್ತದೆ. ಹಾಗದು ಸಹನ ಮಾಡಿ ಆಮೇಲೆ ಸಂಯಮವನ್ನು ಕಳೆದುಕೊಳ್ತದೆ. ಇವರಿಗೆ ಏನಾದ್ರೂ ಜವಾಬ್ ಕೊಡಬೇಕು. ಸಂಯಮ ಕಳ್ಕೊಳ್ಳಿ ಹೇಳಿ ಹೇಳಕ್ ಹೋಗ್ಯಾರ ಅಂದ್ರೆ ಹೇಳಕ್ ಹೋಗಬಾರದು. ಸಂಯಮಿಗಳು ಏನ್ ಮಾಡ್ಬೇಕು, ಮೌನವಾಗಿ ಇರಬೇಕು. ಇಲ್ಲದಿದ್ರೆ ಸಂಯಮ ಹೋಗ್ತದೆ. ಅದೇ ರೀತಿ ಮಹಾರಾಜರು ಆಹಾರಕ್ಕೆ ಬಂದಿರ್ತಾರೆ, ಮೌನವಾಗಿ ಬಂದಿರ್ತಾರೆ, ಮಾತನಾಡಲ್ಲ, ಸಂಕೇತ ಮಾಡಲ್ಲ. ಮಾತಾಡಿದ್ರು ಆಹಾರ ಕೊಂಡ ಮೇಲೆ ವಿಧಿ ಹಿಡ್ಕೊಂಡು ಹೊಂಟ ಮೇಲೆ ಮಾತಾಡಿದ್ರೆ ಅಂತರಾಯ ಅಂತ ಹೇಳಿದ್ದಾರೆ. ಅಂದ್ರೆ ಬಾಯಿಂದ ಶಬ್ದಗಳನ್ನು ಉಚ್ಚಾರಣೆ ಮಾಡಿದ್ರು ಮೂಲಾಚಾರದಲ್ಲಿ ಬರ್ತದೆ. ಏನ್ ಹೇಳಿದರೆ ಅಂತರಾಯಗಳಾಗ್ತದೆ. ಅದಕ್ಕೆ ಮಾತಾಡಲ್ಲ, ಸಂಯಮಿತವಾಗಿ ಹೋಗ್ತಾರೆ. ಹಾದಿಯಲ್ಲಿ ಶ್ರಾವಕರು ನಾನಾ ಚೇಷ್ಟೆಗಳನ್ನು ಮಾಡ್ತಾರೆ, ನಾನಾ ಮಾತಾಡ್ತಾರೆ, ಅಸಹ್ಯಗಳು ಮಾತಾಡ್ತಾ ಇರ್ತಾರೆ. ಸಂಯಮಿತ ಅವರಿಗೆ ಸಾವಧಾನ ಇರಂಗಿಲ್ಲ. ಇನ್ನೊಂದಿಗೆ ಮಹಾರಾಜ ನೋಡಂಗಿಲ್ಲ, ಯಾರನ್ನು ನೋಡಿದ್ರಂತೂ ಶುರು ಮಾಡೇ ಬಿಡ್ತಾರೆ. ಡೆಬಿಟ್ ಕಾರ್ಡ್ ಬಂದೇ ಇರಂಗಿಲ್ಲ. ಅದಕ್ಕೆ ಯಾರ ಕಡೆಗೂ ನೋಡಂಗಿಲ್ಲ, ನಮ್ಮ ಸಮಿತಿಯನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಈ ಯಾವ ಸಮಿತಿ ನೋಡ್ಕೊಂತ ಮುಂದೆ ಹೋಗ್ತಾ ಇರ್ತಾರೆ. ಮತ್ತು ಅಲ್ಲ ಚೌಕದಲ್ಲಿ ಹೋದ್ಮೇಲೆ ಅಲ್ಲೂ ಸಹ ಏನ್ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಹಿಂಗ್ ಮಾಡ್ರಿ, ಹಂಗ್ ಮಾಡ್ರಿ, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ಹಾಗಲ್ಲ ಹಿಂಗೆ ಅಂತ ಮಹಾರಾಜ ಹೇಳ್ತಾನ. ಹೆಂಗಾರು ಮಾಡ್ಲಿಲ್ಲ, ಹೆಂಗಾರು ಹೇಳಿ, ಹಾಗೇನೆ ಮೌನವಾಗಿರ್ತದೆ. ಇದು ಸಂಯಮ. ಆದ್ರೆ ಅಸಹ್ಯಗಳು ಸುಮ್ಮನೆ ಇರಂಗಿಲ್ಲ. ದ್ವಾಸಿ ಮಾರ್ಚ್ ಹಾಕದೆ ತಕ್ಷಣ ಏನ್ ಮಾಡ್ತಾರೆ, ಮಾರ್ಚ್ ಹಾಕಿ ಬಿಡ್ತಾರೆ. ಯಾರು ಏನೇ ಹೇಳಿದ್ರು ಅದಕ್ಕೆ ಉತ್ತರವನ್ನು ಕೊಟ್ಟೇ ಬರ್ಬೇಕಂದ್ರೆ ಸಮಾಧಾನ ಆಗಲಿಲ್ಲ ಅವರಿಗೆ. ಅದಕ್ಕೆ ಅಸಹ್ಯ ಅವಸ್ಥಾ. ಅದೇ ರೀತಿಯಾಗಿ ಆಮೆಯು ಸಹ, ಆ ಜನರೆಲ್ಲರೂ ಸಹ ಆಮೆಯನ್ನ ನೋಡಿ ಹಂಗಿಸ್ತಾರೆ. ಇದೆಲ್ಲವನ್ನ ಕೇಳಿ ಅದು ಇವರಿಗೂ ಉತ್ತರ ಕೊಡಬೇಕು, ಜವಾಬ್ ಕೊಡಬೇಕು ಅಂತ ಹೇಳಿ ಮೇಲೆ ಹೋಗ್ತಾ ಇರೋದು ಬಾಯಿ ತೆರೀತದೆ. ಅದ್ರಲ್ಲಿ ಪ್ರಯತ್ನ ಇಲ್ಲ, ನಾವು ಬಾಯಿ ತೆರೆದ್ರೆ ಕೆಳಗೆ ಬೀಳ್ತೇನೆ ನಾನು ಅನ್ನೋದು. ಬಾಯಿ ತೆರೆದ ತಕ್ಷಣ ಏನಾಗ್ತದೆ, ಕಡಿ ಬಿದ್ದು ಬಿಡೋಯ್ತು. ಎಲ್ಲಿ ಬಿದ್ದು, ಕೆಳಗಡೆ ವರಾಂಡದಲ್ಲಿ ಬಂದು ಬೀಳ್ತು. ಬಹಳ ನೀರಿನ ಬಂದು ಬೀಳ್ತದೆ, ಕಲ್ಲಿಗೆ ಹೊಡೆದು ಬಹಳ ನೋವಾಗ್ತದೆ. ಅಷ್ಟೊತ್ತಿಗೆ ಹುಡುಗರೆಲ್ಲ ಕುಣಿತಾ ಇರ್ತಾರೆ, ಕೌಕಾರಿ ಬಿಡುತ್ತದೆ. ತುಳಿದು 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 ಅಲ್ಲೇ ಸಮಾಧಿ. ಅಂದ್ರೆ ಅಸಂಯಮ. ಸಂಯಮವನ್ನು ಪಾಲನೆ ಮಾಡಿದ್ರೆ ಅದು ಸರೋವರಕ್ಕೆ ಸುರಕ್ಷಿತವಾಗಿ ಹೋಗಿಬಿಡ್ತು. ಅದಕ್ಕೆ ಅಸಂಯಮ ಅವಸ್ಥಾ ಜೀವಿಯನ್ನ ದುರ್ಗತಿಗೆ ಕೊಂಡೊಯ್ಯುವಂತದ್ದಿದೆ. ಸಂಯಮವನ್ನ ಇಟ್ಕೊಳ್ಬೇಕು. ಸಂಯಮ ಇಟ್ಕೊಳ್ಳೋದ್ರಿಂದಲೇ ಜೀವಿಯ ಭವಿದು ಅಂದ್ರೆ ನಾವು ಹಿಡಿದಂತ ಲಕ್ಷ್ಯ ತನಕ ಹೋಗ್ಬೇಕಂದ್ರೆ ಸಂಯಮ ಅನಿವಾರ್ಯ. ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಸಂಯಮ ಅನಿವಾರ್ಯ. ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮವನ್ನು ಅನಿವಾರ್ಯವಾಗಿದೆ. ಅದನ್ನ ಪಾಲನೆ ಮಾಡಲೇಬೇಕಾಗುತ್ತದೆ. ಸಂಯಮ ಇಲ್ಲದೆ ಯಾವುದೇ ಜೀವಿಗೂ ಸಹ ಏನಾಗಲ್ಲ, ಮೋಕ್ಷ ಪ್ರಾಪ್ತವಾಗಲ್ಲ. ಅದಕ್ಕಾಗಿ ಯಾವಾಗಲೂ ಸಹ ಏನ್ ಮಾಡಬೇಕು, ಸಂಯಮವನ್ನ ಪಾಲನೆ ಮಾಡಬೇಕು. ಅಣುವ್ರತವನ್ನ ಗ್ರಹಣೆ ಮಾಡಬೇಕು. ಮಹಾವ್ರತವನ್ನ ಧಾರಣೆ ಮಾಡುವಂತ ಭಾವನೆಯನ್ನ ಮಾಡಬೇಕು. ಅಣುವ್ರತ ಮಹಾವ್ರತವನ್ನ ಮಾಡುವಂತ ಯಾರು ಸಂಯಮವನ್ನ ಪಾಲನೆ ಮಾಡೋದಕ್ಕೆ ಭಾವನೆಯನ್ನ ಮಾಡಲ್ಲ, ಸಂಯಮವನ್ನ ಇವತ್ತು ಉತ್ತಮವಾದಂತಹ ಸಂಯಮ ಧರ್ಮವನ್ನ ಪಾಲನೆ ಮಾಡಿ
ಆದ್ರೆ ನಾವು ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿ ತನಕ ಆನೆ ಹಾಕಿ ಬಾಯ್ತಾ ಇದೀವಿ, ಕೆಳಗಡೆ ಬೀಳಬೇಕಾಗ್ತದೆ, ನದಿ ಮೇಲೆ ಬಿದ್ದು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಸಂಯಮ ಪಾಲನೆಯನ್ನ ಮಾಡಬೇಕು. ಸಂಯಮ ಇಲ್ಲದೆ ಜೀವನ ಏನಾಗಲ್ಲ, ಕಲ್ಯಾಣವಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನೋಡಿ, ಸಂಯಮವನ್ನು ಪಾಲನೆ ಮಾಡಬೇಕು. ಆದ್ರೆ ಅತಿಯಾಗಿ ಮಾಡಿದ್ರೆ ಅಸಂಯಮ ಅಂತೇನಲ್ಲ. ಒಬ್ಬರು ಮುನಿ ಮಹಾರಾಜರು ಪ್ರತಿಕ್ರಮಣ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಸಂಜೆ ದಿನ ಪ್ರತಿಕ್ರಮಣ ಮಾಡ್ತಾ ಇದ್ರು. ಒಬ್ಬ ಬಾಲಕ ಅವರ ಹತ್ರ ಬರ್ತಾನೆ, ಮಹಾರಾಜರಿಗೆ ಅಂತ ಹೇಳ್ತಿದ್ದೀನಿ. ಪ್ರತಿಕ್ರಮಣ ಅಂತ ಹೇಳಿದ್ರೆ ಮಾಡಿದ ತಪ್ಪನ್ನ ಅದನ್ನು ಪಶ್ಚಾತ್ತಾಪದಿಂದ ಮಾಡಿಕೊಳ್ಳಲು ತಸ್ಸಮಿಚ್ಛಾಮಿರುಗಳನ್ನು, ಅಂದ್ರೆ ಎಲ್ಲವೂ ನಿತ್ಯವಾಗಿ, ಎಲ್ಲ ಸುಳ್ಳಾಗಿ. ಈ ಪ್ರಕಾರ ಎಲ್ಲ ಪ್ರಕರಣ ಅವಿಚಾರ ಅನಾಚಾರಗಳಾಗಿರುವುದು ಎಲ್ಲವನ್ನ ಏನಾಗಿ ದೂರವಾಗಿ ತಸ್ಸಮಿಚ್ಛಾಮಿರುಗಳ ಈ ಪ್ರಕಾರವಾಗಿ ಪ್ರತಿಕ್ರಮಣವನ್ನು ಮಾಡ್ತಾ ಇದ್ದೀವಿ. ಅದೆಲ್ಲ ದಿವಸ ಬಂದು ಕೇಳ್ತಾನ. ಕೇಳಿದ ತಕ್ಷಣ ಅದೆಲ್ಲ ಕೇಳ್ಕೊಂಡು ಅದರ ಅರ್ಥ ತಿಳ್ಕೊಂಡ ಏನ್ ಮಾಡ್ತಾನ ಆತ, ಆ ಮನೆ ಪಕ್ಕದಲ್ಲೇ ಒಬ್ರು ಕುಂಬಾರ ಇರ್ತಾರೆ. ಕುಂಬಾರ ಗಡಿಗೆ ಮಾಡಿ ತನ್ನ ಹೊಟ್ಟೆ ಪಾಡಿಗೆ ಗಡಿಗಳನ್ನು ಮಾಡಿ ಇರ್ತಿರ್ತಾನ. ಆತ ಏನ್ ಮಾಡ್ತಾರೆ ಹೇಳಿ, ಗಡಿಗೆಗಳನ್ನ ಮಾಡಿ ಒಳಸ್ಲಿಟ್ಟಿರ್ತಾರೆ. ಈ ಬಾಲಕ ಒಂದಿಷ್ಟು ಕಲ್ಲು ರಾಶಿ ಹಾಕೊಂಡಿದ್ದು ಒಂದೊಂದೇ ಕಡಿ ಬರೀದ ಒಳಸ್ಲಿಕ್ಕೆ ಪಡೆಯದ ತಸ್ಸಲಿ ಚಾಂದು ಹಾಗೆ ಇನ್ನೊಂದು ಕಲ್ಲು ಹೊಡೆದ ಕಡೆಗೆ ತಸ್ಸಲಿ ಚಾಂದು. ಇದೇ ರೀತಿಯಾಗಿ ಎಲ್ಲ ಗಡಿಗೆ ನೋಡಿದಾನ. ಮಾರನೇ ಸಾಲ ಗಡಿಗೆ ಮಾಡಿರ್ತಾನೆ, ಅದು ಹೊಡೆದ ಹಾಕಿದೆ. ಈ ಕೆಲಸ ಕುಂಬಾರನ ಹೊಟ್ಟೆ ಪಾಡು, ಗಡಿಗೆ ಮಾಡಿ ವ್ಯಾಪಾರ ಮಾಡಿ ಆತ ಹೊಟ್ಟೆಯನ್ನು ತುಂಬಿಸ್ಕೊಂತಿದ್ದ. ಬಹಳ ದುಃಖಿ ಆಗ್ತಾನ. ಹಾಗೇನೆ ಇದನ್ನ ಆತ ವಿಚಾರವನ್ನು ಮಾಡ್ತಾನೆ. ಅಂದರೆ ನಂದೆಲ್ಲ ಸುಳ್ಳಾಯ್ತು, ನಿತ್ಯವಾಯ್ತು. ತಸ್ಸಮಿ ಚಾಮಿರುಗಳು ನಾವು ಮಾಡಿದೆಲ್ಲ ಸುಳ್ಳಾಯ್ತು, ತಪ್ಪಾಯ್ತು, ಕ್ಷಮ ಮಾಡಿ ವಿಚಾರ ಮಾತಾಡ್ತೀನಿ. ಯಾವ ಔಷಧ ಮಾಡಬೇಕು ಆತ ವಿಚಾರ ಮಾಡ್ತಾನೆ. ನಾನು ಒಂದು ಮಾಡಬೇಕು ಅಂತೇಳಿ ಮಾರನೇ ದಿವಸ ರಾತ್ರಿ ಎಲ್ಲ ಚಿಂತನೆ ಮಾಡ್ತಾನ. ಮಾರನೇ ದಿವಸ ಒಂದಿಷ್ಟು ಗಡಿಗೆ ಮಾಡಿರ್ತಾನೆ. ಹುಡುಗ ಬಾಲಕ ಸರಿಯಾದ ಸಮಯ ಒಂದಿಷ್ಟು ಕಲ್ಲರಾಶಿ ಹಾಕೊಂಡು ಕೂತ್ಕೊಂಡ. ಈಗ ಹಿಂದಿನಿಂದ ಹೋಗ್ತಾನೆ. ಅವಾಗ ಹಾಗೆ ಒಂದು ಗಡಿಗೆ ತಗೊಂಡ. ಏನ್ ಮಾಡ್ದ ಹೇಳಿ, ಆ ಒಂದು ಸಲ ಕಲ್ಲು ಹೊಡೆದ ತಕ್ಷಣ ಒಂದು ಗಡಿಗೆ ತಲೆಯನ್ನು ಹೊಡಿತಾನೆ. ಬೇರೆ ತಸ್ಸಮಿ ಚಾಮಿದು ಅಂತ ಆ ಒಂದು ಬೆಳಿಗ್ಗೆ ಬಿದ್ದಿದ್ದೀರ ಅಲ್ಲಿಂದ ಅಂದ್ರೆ ಸಂಯಮ ಇಟ್ಕೋಬೇಕಂತ ಹೇಳಿದ್ರೆ ಸಂಯಮದ ದುರುಪಯೋಗನೂ ಆಗಬಾರದು. ಏನಾಗಬಾರ್ದು ಹೇಳಿ, ಯಾರು ಸಂಯಮ ಪಾಲನೆ ಮಾಡಿದ್ರೆ ಸಂಯಮದ ಪರೀಕ್ಷೆಯನ್ನು ಸಹ ಮಾಡಬಾರದು. ಅದಕ್ಕೂ ಸಹ ಆದ್ರೆ ಇದರಲ್ಲಿ ಅಸಂಯಮ ಅಂತಲ್ಲ, ಅವರು ಸಂಯಮಿತರಾಗಿ ಇರ್ತಾರೆ. ಆದ್ರೆ ಅದಕ್ಕೆ ತಕ್ಕಾದಂತ ಔಷಧಿಗಳನ್ನ ಮಾಡಬೇಕಾಗ್ತದೆ. ಯಾವ ರೋಗಕ್ಕೆ ಯಾವ ಔಷಧಿ ಕೊಡಬೇಕು, ಅದಕ್ಕೆ ತಕ್ಕ ಔಷಧಿನ ಕೊಡಬೇಕಾಗ್ತದೆ. ಇಲ್ಲದೆ ರೋಗ ಏನಾಗ್ತದೆ, ಹುಷಾರಾಗೋಲ್ಲ, ಜಾಸ್ತಿ ಆಗ್ತಾ ಹೋಗ್ತದೆ. ಸಂಯಮವನ್ನ ಪಾಲನೆ ಮಾಡುವುದರಿಂದ ಯಾರು ಸಂಯಮ ಪಾಲನೆ ಮಾಡ್ತಾರೆ ಅವರು ತಮ್ಮ ಗವಿಗವಿದಂತ ಹೋಗ್ಬಿಡ್ತಾರೆ. ಯಾರು ಸಾಧಕರಿದ್ದಾರೆ ಸಂಯಮ ಪಾಲನೆ ಮಾಡದೆ ಸಾಧಕರು ಸಾಧನೆಯನ್ನು ಮಾಡಿ ಸಾಧ್ಯವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕಾಗಲ್ಲ. ಸಾಧನ ಮತ್ತು ಸಾಧ್ಯ. ಸಾಧನ ಯಾವುದು? ಸಂಯಮ. ಸಂಯಮವನ್ನು ಪಾಲನೆ ಮಾಡಬೇಕಂದ್ರೆ ಯಾವ ರೀತಿ ನದಿಯು ಎರಡು ತರಗಳನ್ನ ಉಳ್ಳಕ್ಕಾಗುತ್ತದೆ. ಎರಡು ದಂಡೆ, ಎರಡು ಆಜುಬಾಜು ಎರಡು ದಂಡೆಗಳು ತಟಗಳು ಆವಾಗಲೇ ನದಿ ಸುರಕ್ಷಿತವಾಗಿ ಹರಿಲಿಕ್ಕೆ ಸಾಧ್ಯ. ಯಾವಾಗ ತಟ ಇರೋಲ್ಲ ಅದೆಲ್ಲ ಕಡೆ ಹರಡು ಹೋಗ್ತದೆ, ಸಮುದ್ರಕ್ಕೆ ಮುಟ್ಲಿಕ್ಕೆ ಆಗೋಲ್ಲ. ಸಮುದ್ರ ತನಕ ಹೋಗ್ಬೇಕಾದ್ರೆ ಅನಿವಾರ್ಯ. ಅದೇ ರೀತಿಯಾಗಿ ಕುದುರೆ ಯಾವ ರೀತಿ ಕಣ್ಣಿಗೆ ಆ ಕಡೆ ಈ ಕಡೆಗೆ ಹಾಕ್ತಾರೆ,
ಅದೇ ರೀತಿಯಾಗಿ ಸಂಯಮವನ್ನ ಅನಿವಾರ್ಯವಾದಂತಿದೆ. ಸಂಯಮ ಪ್ರಾಪ್ತವಾಗಿ ಯಾವುದೇ ಜೀವಕ್ಕೂ ಸಹ ಏನಾಗಲ್ಲ, ಮೋಕ್ಷ ಪ್ರಾಪ್ತವಾಗಲ್ಲ. ಅಸಂಯಮ ಅವಸ್ಥಾ ಮತ್ತು ಜೀವಕ್ಕೆ ದುರ್ಗತಿ. ಒಬ್ಬ ರಾಜ ಇದ್ದ. ರಾಜ ಪೂರ್ವದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ ರಾಜನಾಗಿ ಆತನು ಸ್ವಲ್ಪ ವ್ಯಸನವನ್ನು ಉಳ್ಳವನಿದ್ದಾಗ. ಅದರಲ್ಲೂ ಸಹ ಆತನಿಗೆ ಮಾಂಸವನ್ನು ತಿನ್ನುವುದರಲ್ಲಿ ಬಹಳ ಇಷ್ಟವಿತ್ತು. ಒಮ್ಮೆ ಆತನು ಬೇಟೆಯಾಡಲು ಹೋದಾಗ ಆತನ ಪೂರ್ವದ ಪುಣ್ಯದಿಂದ ಮುನಿಗಳ ದರ್ಶನವಾಗುತ್ತದೆ. ಮುನಿ ಮಹಾರಾಜರು ಆತನಿಗೆ ಧರ್ಮದ ಬೋಧನೆಯನ್ನು ಮಾಡ್ತಾರೆ. ಧರ್ಮ ಬೋಧನೆಯನ್ನು ಮಾಡಿ ಆತನು ಯಥಾರ್ಥ ಧರ್ಮವನ್ನು ತಿಳಿದು ಅಹಿಂಸಾ ಧರ್ಮ, ಅಹಿಂಸವೇ ಧರ್ಮದ ಮೂಲವಿದೆ. ಮೊದಲು ಅಹಿಂಸಾ ಧರ್ಮವನ್ನು ಪಾಲನೆ ಮಾಡಿ, ಆಮೇಲೆ ಉಳಿದ ಧರ್ಮಗಳೆಲ್ಲೂ ಬರ್ತದೆ. ಅಹಿಂಸಾ ಧರ್ಮವಿದೆ, ಯಾವ ಧರ್ಮವೂ ಸಹ ಇಲ್ಲ. ಅದಕ್ಕಾಗಿ ಹಿಂಸೆಯನ್ನ ಹಾಕತಕ್ಕಂಥ, ಜೀವಿಗೆ ದುಃಖವನ್ನ ಕೊಡ್ತಕ್ಕಂಥ, ದುರ್ಗತಿಗೆ ಕೊಂಡೊಯ್ಯುವಂತ ಇಂತಹ ಹಿಂಸಜನ್ಯವಾದಂತಹ ಪಾಪ ಕಾರ್ಯವನ್ನ, ಮಾಂಸವನ್ನ ಭಕ್ಷಣೆ ಮಾಡುವಂಥದ್ದು, ಬೇಟೆಯನ್ನ ಮಾಡುವಂಥದ್ದು ಉಚಿತವಾದಂಥದ್ದಲ್ಲ. ಭವ್ಯಾತ್ಮ ಏನು ತ್ಯಾಗವನ್ನು ಮಾಡುವುದು ಪುಣ್ಯಾತ್ಮ ಅಂತ. ಆತನು ಅಂದಿನಿಂದ ಮಾಂಸ ಭಕ್ಷಣೆ ಮಾಡುವುದನ್ನ, ಬೇಟೆಯಾಡುವುದನ್ನ ತ್ಯಾಗ ಮಾಡ್ತಾನ. ಸಾವಕ ವ್ರತವನ್ನ ಸ್ವೀಕಾರ ಮಾಡ್ತಾನ. ಆತನು ಸಾವಕ ವ್ರತವನ್ನ ಸ್ವೀಕಾರ ಮಾಡಿ ಮೊದಲು ತೆಗೆದುಕೊಳ್ಳುವಾಗ ಆತನಿಗೆ ಧರ್ಮದಲ್ಲಿ ಶ್ರದ್ಧಾ ಇತ್ತು, ಆನಂದ ಇತ್ತು. ಕೆಲವು ದಿನದಲ್ಲಿ ಆತನಿಗೆ ರಾಜ್ಯದಲ್ಲಿ ಹೋದಾಗ ರಾಜ್ಯದಲ್ಲೆಲ್ಲ ಪ್ರಚಾರವನ್ನು ಮಾಡ್ತಿದ್ದ. ಅಹಿಂಸಾ ಧರ್ಮನೇ ಶ್ರೇಷ್ಠವಾದಂತದ್ದೇ, ಯಾರು ಮಾಂಸ ರಕ್ಷಣೆ ಮಾಡಬಾರದು, ಬೇಟೆಯನ್ನ ಆಡಬಾರದು, ಪ್ರಜೆಗಳಿಗೆಲ್ಲ ರಾಜ ಬೋಧನೆ ಮಾಡ್ತಿದ್ದ ರಾಜ. ಅವಾಗ ಯಾವಾಗ ಸಭೆಯಲ್ಲಿ ಸೇರಿದಾಗಲ್ಲ ಆತ ಧರ್ಮದ ವಿಷಯ ಬಂತು ಅಂದ್ರೆ ಅಹಿಂಸಾ ಧರ್ಮ ಹೇಳ್ತಿದ್ದ ಪ್ರಜೆಗಳಿಗೆ. ಈ ಪ್ರಕಾರ ವ್ಯಾಕರಣ ಬಹಳ ಸಲ ಮಾಡ್ತಾ ಇದ್ದ. ಕೆಲವು ದಿನಗಳು ಒದಗಿಸಿ ಹೋಗ್ತದೆ. ಸಂಗತಿಯ ಪ್ರಭಾವ ಎಷ್ಟು ಪ್ರಮಾಣದಲ್ಲಿ ಇರುತ್ತದೆ. ಒಳ್ಳೆಯವರ ಸಂಗತಿ ಪ್ರಾಪ್ತವಾದಾಗ ಜೀವಕ್ಕೆ ಒಳ್ಳೆಯ ಸದ್ಭಾವನೆ, ಒಳ್ಳೆಯ ವಿಚಾರ ಪ್ರಾಪ್ತವಾಗ್ತದೆ. ಮತ್ತು ಯಾವಾಗ ದುರ್ಜನ ಸಹವಾಸ, ದುರ್ಜನ ಸಂಗತಿ ಪ್ರಾಪ್ತವಾಗ್ತದೆ, ಆವಾಗ ಏನಾಗ್ತದೆ, ಆ ರೀತಿಯಾಗಿ ಅವರಿಗೆ ದುರ್ಜನ ಪರಿವರ್ತನೆ ಆಗ್ತದೆ. ನಿಮ್ಮಲ್ಲಿ ಕೆಸರನ್ನು ಕಾಮಿದಾಗ ಅಂತಾರೆ ಕೆಲವರು. ಅಂದ್ರೆ ದೃಢವಾದ ನಿರ್ಧಾರ ಇಲ್ಲದಿರುವಂತಹ ಮನುಷ್ಯರು. ದೃಢವಾಗಿದ್ದವರು ಅವರು ಎಲ್ಲವನ್ನೂ ಪರಿವರ್ತನೆ ಆಗೋಲ್ಲ. ನಾ ಸಜ್ಜನರಿಂದ ಪ್ರಭಾವಿತ ಆಗ್ತಾರೆ, ಸಜ್ಜನರಿಂದ ಸಜ್ಜನರೇ ಇರ್ತಾರವರು. ಹಾಗೆ ಸಜ್ಜನರ ಗುಣಗಳಿಂದ ಅವರು ಪ್ರಭಾವಿತ ಆಗ್ತಾರೆ. ಆದರೆ ದುರ್ಜನರ ಗುಣಗಳಿಂದ ಅವರೇನಾಗಲ್ಲ, ಪ್ರಭಾವಿತ ಆಗೋಲ್ಲ. ದುರ್ಜನವನ್ನು ಕೆಡಿಸ್ಲಿಕ್ಕೆ ಆಗೋಲ್ಲ. ಅಂದ್ರೆ ಮಜಬೂತ್ ಕಂಬ ಅಂತ, ಕೆಸರಿನ ಕಂಬ ಅಂತ ಹೇಳ್ತಾರೆ. ಈ ಕಡೆ ಕೆಲವರಿಗೆ ನಮ್ಗೆ ಗೊತ್ತಿರಲಿಲ್ಲ ಕೆಸರಿನ ಕಂಬ ಅಂದ್ರೆ ಹೇಗೆ ಅಂತ. ಅಂದ್ರೆ ಈ ಕಡೆ ಹೋಗ್ತಾರೆ ಅಂದ್ರೆ ಆ ಕಡೆ ಅಂದ್ರೆ ಆ ಕಡೆ ಹೋಗ್ತೇನೆ. ಹಾಗೆಯೇ ಆ ರಾಜ ಆಗಿದ್ದ. ಆಗ ಆತನಿಗೆ ಒಬ್ಬ ದೋಸ್ತ್ ಇದ್ದ. ಆ ದೋಸ್ತ್ ಹೇಗಿದ್ದ ಅಂತ ಹೇಳಿದ್ರೆ, ಇಬ್ರು ಸೇರ್ಕೊಂಡು ಪಾರ್ಟಿ ಮಾಡ್ತಿದ್ರು. ಮತ್ತೇನು ದೋಸ್ತರಿದ್ರು. ಯಾರು ದೋಸ್ತರಲ್ಲಿ ಹಾಕುವವರಿದ್ದಾರೆ ಅವರು ದೋಸ್ತರಲ್ಲ, ದುಸ್ಮಾನ್ ಇದ್ದಾರೆ. ಯಾರಾದ್ರೂ ನಿಮಗೆ ವ್ಯಸನವನ್ನ ಕಲಿಸ್ತಾ ಇದ್ದಾರೆ, ಸಪ್ತ ವ್ಯಸನದಲ್ಲಿ ಮುಳುಗಿಸ್ತಾ ಇದ್ದಾರೆ, ನಿಮ್ಮನ್ನ ರೋಗಿಗಳನ್ನ ಮಾಡ್ತಾ ಇದ್ದಾರೆ, ದುಶ್ಚಟದ ಹಾದಿ ನಡೆಸ್ತಾ ಇದ್ದಾರೆ ಅಂದ್ರೆ ಅವರು ದೋಸ್ತರಲ್ಲ, ದುಸ್ಮಾನ್ ಇದ್ದಾರೆ, ವೈರಿಗಳಿದ್ದಾರೆ. ಅಂತವರನ್ನ ಭವ್ಯಾತ್ಮರು ಬುದ್ಧಿಜೀವಿಗಳು ವಿವೇಕವಾದ ತ್ಯಾಗ ಮಾಡಿಬಿಡಿ. ಆದ್ರೆ ರಾಜ ಹಾಗಿರ್ಲಿಲ್ಲ. ಅಂತ ಕಂಬನ ಹೆಸರು ಕಂಬನಿಂದ ಆತನ ಮೊದಲಿನ ಪ್ರಭಾವದಿಂದ ಇಬ್ರು ಅವಾಗ ಎಲ್ಲರೂ ಸೇರಿದ್ರು. ಸೇರಿದಾಗ ಆತೇನು ತ್ಯಾಗ ಮಾಡಲಿಲ್ಲ. ಆತನ ಮೊದಲಿಂದ
ತಿನ್ನೋದ? ಎಲ್ಲಾ ಪ್ರಜೆಗಳಿಗೆ ಹೇಳಿದಾನೆ, ಎಲ್ಲರಿಗೂ ಹೇಳಿದಾನೆ, ದೋಸ್ತರು ಹೇಳಿದ ಎಲ್ಲರಿಗೂ ಹೇಳಿದಾನೆ, ತಿನ್ನೋದು ಹೇಗಿದ ಇಚ್ಛೆ ಅಂತೂ ಆಗ್ತಾ ಇರ್ತೀನಿ ನಿಮಗೆ. ಅದೇ ತಿನ್ನೋಕೆ ಹೇಗೆ ಮಾಡುವುದು ವಿಚಾರ ಮಾಡ್ತಾರೆ. ಬಹಳ ದಿನದ ದುಃಖಿ ಆಗಿದ್ದಾನ, ಮಾಂಸದ ಆಸೆ ಆಗ್ತಾ ಇದೆ, ತಿನ್ಲಿಕ್ಕೆ ಆಗಲ್ಲ. ಜನ ಏನ್ ಹೇಳಿದಾರಂತೆ, ರಾಜ ಎಲ್ಲರಿಗೂ ಹೇಳಿದಾನೆ, ಪ್ರಜೆ ಮುಂದೆಲ್ಲರಿಗೂ ಸಹ ಬಹಳ ಜನ ಇದನ್ನ ವ್ಯಾಖ್ಯಾನ ಕೇಳಿ ಮಾಂಸವನ್ನು ತಿನ್ನೋದನ್ನ ಪ್ರಥಮ ಸ್ವೀಕಾರ ಮಾಡಿದ್ದಾರೆ. ಇದರಿಂದ ಆತ ಸ್ವಲ್ಪ ಹೇಳುತ್ತಿದ್ದಾನೆ. ಬಹಳ ದಿನದ ಹಾಗೆ ಕೊಡ್ತಾ ಇದ್ದಾನೆ. ಒಂದು ದಿವಸ ಆತನಿಗೆ ತಡೆಯಲಿಕ್ಕಾಗಲ್ಲ. ಅಡಿಗೆ ಭಟ್ಟನನ್ನ ಗುಪ್ತವಾಗಿ ಇದ್ದಾನೆ. ಅಡಿಗೆ ಮಾಡುವಂತ ಭಟ್ಟನನ್ನ ಕರೆದು ಗುಪ್ತವಾಗಿ ಹೇಳ್ತಾನೆ, ನಿನಗೆ ನನ್ನ ಪ್ರಾಣನೇ ಉಳಿದು ಅಡಿಗೆ ಆಗ್ತಾ ಇದೆ. ಮುಖ್ಯವಾದಂತ ಒಂದು ನನಗೆ ಇಷ್ಟವಾದಂತ ಭೋಜನದ ಆಸೆ ಆಗ್ತಾ ಇದೆ, ಅದನ್ನು ಪೂರ್ಣ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳ್ತೀವಿ ಅಷ್ಟು నేను ಕೊಡ್ತೀನಿ. ಗುಪ್ತವಾಗಿದೆ ವಿಚಾರ ಮಾತ್ರ ನಮ್ಮಿಬ್ಬರಿಗೆ ಬಿಟ್ಟು ಯಾರಿಗೆ ಗೊತ್ತಾಗಲ್ಲ. ಇಬ್ಬರಿಗೆ ಗೊತ್ತಿರ್ಬೇಕು ವಿಚಾರ, ಯಾರಿಗೆ ಗೊತ್ತಾಗಬಾರ್ದಿಲ್ಲ. ಮತ್ತೆ ಯಾರ ಮುಂದೆ ಬಾಯಿ ಬಿಡಬಾರ್ದು. ಹಾಗೆ ಹಣ ಕೊಡ್ತೀನಿ ಅಂದ್ರೆ ಏನ್ ಮಾಡಲ್ಲ, ಅಲ್ಲಂತೂ ಸೇವಕಂತೂ ಇಲ್ಲ. ಇನ್ನ ರಾಜನ ಪ್ರಶಸ್ತಾಗಿ ನೀವು ವಿಶೇಷವಾದ ಹಣ ಜಾಸ್ತಿ ಕೊಡ್ತೀವಿ, ಮುತ್ತು ರತ್ನ ಕೊಡ್ತೀವಿ, ರೆಡಿ ಕೊಡ್ತೀವಿ, ಮಾಡಕ್ ಸಾಧ್ಯ ಇಲ್ಲ. ಎಲ್ಲ ಮಾಡ್ತೀವಿ ಅಂತ. ಹಾಗೆ ಗುಪ್ತವಾಗಿ ನಿಮಗೆ ದಿವಸ ಮಾಂಸವನ್ನ ಆಹಾರದಲ್ಲಿ ಬೆರೆಸಿ ಮಾಡಬೇಕು, ಕೊಡಬೇಕು, ಅಡಿಗೆ ಮಾಡಿ. ಆಯ್ತು ಅಂತ ಪ್ರತಿದಿನ ಸಹ ಆತನು ಕರ್ತರಲ್ಲಿ ಮಾಂಸ ಅದು ತರವಾಗಿಲ್ಲ. ಯಾರು ನೋಡ್ಬಿಟ್ರೆ ಗೊತ್ತಾದ್ರೆ ಈಗ ಆತನು ಕತ್ತು ಯಾರಿಗೆ ಗೊತ್ತಿಲ್ಲದ ಹಾಗೆ ಮಾಂಸವನ್ನ ತರ್ತಿದ್ದ, ಬೇಯಿಸ್ತಿದ್ದ, ರಾಜನಿಗೆ ಕೊಡ್ತಿದ್ದ. ಹೀಗೆ ಮಾಡ್ತಾ ಇದ್ದ. ಆದ್ರೆ ಒಂದು ದಿವಸ ಏನಾಗ್ತದೆ, ಆತನಿಗೆ ಮಾಂಸ ಕಠಿಣವಾಗ್ತದೆ. ರಾತ್ರಿ ತರಬೇಕು, ಹುಡ್ಕೊಂಡು ಬರಬೇಕು, ಹಗಲು ತರುವಾಗಿಲ್ಲ. ಹಗಲು ರಾತ್ರಿ ಹುಡುಕ್ಬೇಕು, ಯಾವ ಸಿಗ್ತದೆ, ಎಲ್ಲಿದೆ ಅಂದ್ರೆ ಜನರಿಗೆ ಗೊತ್ತಾಗಬಾರದು. ಬಹಳ ಸೂಕ್ಷ್ಮವಾಗಿ ಆತನಿಗೆ ಹೀಗೆ ಹುಡುಕ್ತಾ ಹೋದಾಗ ಆತನಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದ್ ದಿವಸ ಮಾಂಸ ಸಿಗಲಿಲ್ಲ ಅಂತ ರಾಜಶ್ರೀ ಬರ್ತಾನಂತೆ. ಆತ ಏನ್ ಮಾಡ್ತಾನಂದ್ರೆ, ಒಬ್ಬ ಬಾಲಕ ಇರ್ತಾನೆ. ಬಾಲಕನ ಏನ್ ಮಾಡ್ತಾನಂತ, ಆತನ ಮರಣವಾಗಿದ್ದು ಮಶಾನದಲ್ಲಿ ಹೋಗುದಿದ್ದು ತಗೊಂಡು ಚಿಕ್ಕ ಬಾಲಕನ. ಆತ ಏನ್ ಮಾಡ್ತಾನೆ, ಆತನನ್ನೇ ತಂದು ಮಾಂಸವನ್ನು ಮಾಡಿ ರಾಜನಿಗೆ ಕೊಡ್ತಾನೆ. ಇದರಿಂದ ಆತನಿಗೆ ಬಹಳ ಸ್ವಾದಿಷ್ಟ ಆಗ್ತದೆ. ಹಿಂದೆಂದು ಅಂತ ಮಾಂಸವನ್ನ ತಿಂದೇ ಇರಲಿಲ್ಲ. ಇಷ್ಟು ಸ್ವಾದಿಷ್ಟವಾದಂತ ಮಾಂಸವನ್ನ ಏನು ಕೊಟ್ಟಿದ್ರೆ ಎಲ್ಲಿಂದ ತಂದೆ? ಆತ ಭಯಭೀತ ಆಗ್ತಾನೆ. ಇಲ್ಲ, ನಾನು ಯಾರಿಗೂ ನೀವು ನನಗೆ ಅವೇದಾನ ಕೊಟ್ಟಿರುವಂತ ಸತ್ಯ ಹೇಳ್ತೀನಿ, ಕ್ಷಮ ಮಾಡಿ. ಅಂದ್ರೆ ಬೇರೆ ಮಾಂಸಗಳು ಸಿಗಲಿಲ್ಲ, ಮಶಾನದಲ್ಲಿ ಚಿಕ್ಕ ಬಾಲಕನ ಏನಿತ್ತು ಹೆಣ ಬಿದ್ದಿತ್ತು, ಅದನ್ನ ಮುರಿದಾತಂದು ಮೋಸ ಮಾಡಿಕೊಟ್ಟಿದ್ದೇನೆ, ಕ್ಷಮ ಮಾಡಿ. ಆ ದಿವಸ ಹೀಗೆ ಮೋಸ ಆಗಬೇಕು ಅಂತ ಇದೇ ಮೋಸ ಇದೇ ರೀತಿ ಮಾಡಿ ಕೊಡ್ಬೇಕು. ಆವಾಗ ವಿಚಾರವನ್ನು ಮಾಡ್ತಾನೆ. ಆಗ ರಾಜ ಹೇಳಿದ ಮೇಲೆ ಮಾಡ್ಲಿಕ್ಕಲ್ಲ. ರಾತ್ರಿಯಲ್ಲಿ ಆತ ಏನ್ ಮಾಡ್ತಿದ್ದ, ಹುಡುಕಿ ತರ್ತಿದ್ದ. ಹೀಗೇನೆ ಆತನಿಗೆ ಹುಡುಗರೆಲ್ಲ ಕರೀತಿದ್ದ. ಹುಡುಗರೆಲ್ಲ ಕರೆದು ಸಂಜೆ ಹೊತ್ತಿಗೆ ಅವರೆಲ್ಲ ತಿಂಡಿ ಕೊಡುವಂಥದ್ದು, ಸ್ವೀಟ್ ಎಲ್ಲ ಕೊಡುವಂಥದ್ದು. ಬಹಳ ಜನ ಹುಡುಗರು ಬರೋದು, ಎಲ್ಲಾನು ಕಳಿಸೋದು. ಲಾಸ್ಟ್ ಆಗ್ಬೇಕು ಅಂತ ಆತನ ಸಲ ಉಳಿಸ್ಕೊಡುತ್ತದೆ. ಅವರೆಲ್ಲ ಕೊಡೋಲ್ಲ, ಹೋಗ್ರೆ ಕಳಿಸ್ಕೊಡೋದು, ಹೋಗಿ ಮುಂದೆ ಅಂತ. ಹೋದ್ಮೇಲೆ ಲಾಸ್ಟ್ ಯಾರು ಹುಡ್ಕೊಂಡ್ರೆ ಅವರನ್ನೇ ಆತ ಮಾಂಸವನ್ನು ಮಾಡ್ತಿದ್ದ. ಈ ಪ್ರಕಾರ ಬಹುದಿನ ಮಾಡ್ತಾ ಇರ್ತಾನ. ಒಮ್ಮೆ ಗೊತ್ತಾಗ್ತದೆ, ಅಂದ್ರೆ ಅವರಿಗೆ ಹುಡುಗರೆಲ್ಲ ಕಡಿಮೆ ಆಗ್ತಿರೋದು ನೋಡಿ ತಿಳುವಳಿಕೆ ಇದ್ದವರು ಪತ್ತೆ ಹಚ್ತಾರೆ. ಅಂದ್ರೆ ರಾಜ ಅಡಿಗೆ ಭಟ್ಟ ಸಾಯಿಸ್ತಾ ಇದ್ದಂತೆ. ಆವಾಗ ಅಡಿಗೆ ಭಟ್ಟನ ಕೇಳ್ತಾರೆ, ಇವರೆಲ್ಲ ಗುಟ್ಟೆಲ್ಲ ರಟ್ಟಾಗಿ ಉಳಿತದೆ, ಜನರಿಗೆಲ್ಲ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ಅಡಿಗೆ ಭಟ್ಟನ ಮತ್ತು ರಾಜನನ್ನ ರಾಜ್ಯದಿಂದ ಎಲ್ಲರೂ ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ಮೇಲೆ ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಡಿಗೆ ಭಟ್ಟ ಇಬ್ರು ಸೇರಿ
ಸತ್ತು ಹೋಗ್ತಾನೆ. ಸತ್ಯ ಹೋಗ್ತಾನ ಸ್ವಯಂಪೂರ್ಣ ಸಮುದ್ರದಲ್ಲಿ ಮಹಾಮಚ್ಚವಾಗಿ ಹೋಗ್ತಾನ ಅಡಿಗೆ ಭಟ್ಟ. ಹಾಗೆ ರಾಜ ಹಾಗೆ ಇರ್ತಾನೆ. ಕಾಡಲ್ಲಿ ಬಂದದ್ದೆಲ್ಲ ಬಡಬಡ ತಿಂದಿದ್ದ, ಹಸಿ ಮಾಂಸನೇ ತಿಂದಿದ್ದ, ಹಸಿ ಮಾಂಸವನ್ನ ತಿಂತಾ ಇರ್ತಿದ್ದ. ಹಾಗೆ ಬಂದದ್ದೆಲ್ಲ ಬಡಿಯೋದು, ಸಾಯಿಸೋದು, ತಿನ್ನೋದು, ಹೀಗೆ ಮಾಡ್ಕೊಂಡಾಗ ಕಾಡಿನಲ್ಲೇ ಉಳ್ಕೊಂಡರೆ ಕೆಲವು ದಿನಗಳ ನಂತರ ಈತನನ್ನು ಸಹ ಸಾಯಿಸಿ ಬಿಡ್ತಾರೆ. ಈತನನ್ನು ಸಹ ಸತ್ತ ಮೇಲೆ ಈತ ಹೋಗ್ತಾನೆ ಅಂದ್ರೆ ಆತನು ಸಹ ಸ್ವಯಂಪೂರ್ಣ ಸಮುದ್ರದಲ್ಲಿ ಜನ್ಮವನ್ನು ಪಡಿತಾನೆ. ಅಂದ್ರೆ ಮಹಾಮಚ್ಚದ ಕಿವಿಯಲ್ಲಿ ಏನಾಗ್ತಾನ, ತಂಡುಲ ಮಚ್ಚವಾಗಿ ಜನ್ಮವನ್ನು ಪಡಿತಾನೆ. ಎರಡಕ್ಕೂ ಸಹ ವಜ್ರ ಪ್ರಸವ ನಾರಾಜ ಸಹನ. ಅದು ಎಷ್ಟು ಉದ್ದವಾದಂಥದ್ದು? 1,000 ಯೋಜನ ಉದ್ದ, ಹಾಗೆ 500 ಯೋಜನ ಅಗಲ, 225 ಯೋಜನ ಎತ್ತರವಾದಂತ ಏನಂದ್ರೆ ಭಯಂಕರವಾದಂತ ಬೃಹದಾಕಾರದ ಏನಿದೆ ಮೀನಾಗಿರ್ತದೆ. ಆ ಮೀನು ಯಾವಾಗಾದ್ರೂ ಒಮ್ಮೊಮ್ಮೆ ಬಾಯಿಯನ್ನ ಮುಚ್ಚುತ್ತದೆ, ಮತ್ತೆ ಬಾಯಿ ತೆರೆದುಕೊಂಡು ಅದು ಸಮುದ್ರದಲ್ಲಿ ಬಿದ್ದುಕೊಂಡಿರ್ತದೆ. ಅದರ ಒಳಗಡೆ ದೊಡ್ಡ ದೊಡ್ಡ ಮಾತ್ರದ ಮೀನುಗಳೆಲ್ಲ ಒಳಗೆ ಹೋಗಿ ಬರ್ತಾ ಇರ್ತದೆ. ನಿಮ್ಮ ಹಾರಿಗಿ ಕ್ಷೇತ್ರಕ್ಕಿಂತ ದೊಡ್ಡ ದೊಡ್ಡ ಮೀನುಗಳು ಅದರೊಳಗಡೆ ಹೋಗಿ ಬರ್ತಾ ಇರ್ತಿದ್ದು. ಶಿವಮೊಗ್ಗಕ್ಕಿಂತ ದೊಡ್ಡದು ಹೋಗೋ ಬರ್ತಾ ಇರ್ತದೆ ಒಳಗೆ, ಆದ್ರೆ ಬಾಯಿ ಮುಚ್ತಾ ಇಲ್ಲ. ಈ ತಂಡುಲ ಮೆಚ್ಚು ಕಿವಿಯಲ್ಲಿ ಇರ್ತದೆ. ಕಿವಿಯಲ್ಲಿ ಅದು ಏನು ಆಹಾರ ಗ್ರಹಣೆ ಮಾಡ್ತದೆ? ಕುಕ್ಕಿಯನ್ನು ತಿಂತಾ ಇರ್ತದೆ. ಆ ಮೀನಿನ ಕುಕ್ಕಿಯನ್ನು ಬರ್ತಾ ಇರ್ತದೆ ಹೊಲಸು, ಅದನ್ನೇ ತಿಂದುಕೊಂಡು ಜೀವಿಸ್ತಾ ಇರ್ತದೆ. ಅದು ಚಿಂತನವನ್ನು ಮಾಡ್ತದೆ. ನಾನಾಗಿದೆ, ನನಗೆ ಇಷ್ಟು ದೊಡ್ಡ ಬಾಯಿ ಇದ್ದಿದ್ರೆ ನಾನು ಸಮುದ್ರದಲ್ಲಿ ಒಂದು ಮೀನು, ಒಂದು ಜಲಚರ ಪ್ರಾಣಿ ಒಂದು ಬಿಡ್ತಾ ಇರಲಿಲ್ಲ, ಎಲ್ಲವನ್ನ ತಿನ್ನ ಮುಗಿಸಿದೆ ನಾನು. ಆದ್ರೆ ಇದು ಆಲಸಿ ಇದೆ, ಬಿದ್ಕೊಂಡೇ ತಿನ್ನಂಗಿಲ್ಲ. ಯಾವಾಗಾದ್ರೂ ಒಮ್ಮೆ ಬಾಯಿ ಮುಗಿಸ್ತದೆ. ನನಗೆ ಅಷ್ಟು ಬಾಯಿ ಇಲ್ಲ ತಿನ್ನ, ಪ್ರತಿದಿನ ಅದೇ ಚಿಂತನೆ ಮಾಡ್ತಾ ಇರ್ತದೆ. ಅಂದ್ರೆ ಭಾವನೆ ಮಾಡ್ತಿದ್ದೆ, ಅಷ್ಟು ಮೀನನ್ನು ತಿಂತಿದ್ದೆ, ನಾನು ತಿನ್ನ ಮುಗಿಸಿದೆ, ಭಾವನೆ ಮಾಡ್ತಾ ಇತ್ತು. ಮತ್ತು ಮಹಾಮಚ್ಚ ಹಿಂಸೆಯಂತೂ ಮಾಡ್ತಾ ಇತ್ತು. ಇವೆರಡೂ ಮೀನುಗಳು ಆಯು ಮುಗಿದ ಮೇಲೆ ಮರಣವಾಗಿ 7ನೇ ನರಕಕ್ಕೆ ಹೋಗ್ತವೆ. ಎಲ್ಲಿ ಹೋಗ್ತವೆ? 7ನೇ ನರಕಕ್ಕೆ. ಎಲ್ಲಿ ರಾಜ, ಎಲ್ಲಿ ತಂಡುಲ ಮಚ್ಚ, ಎಲ್ಲಿ ನರಕ, 7ನೇ ನರಕ. 33,000 ರೂಪಮ ಆಯು ಎಲ್ಲಿ? ಆದರೆ ಪುಣ್ಯದಿಂದ ಮುನಿಗಳು ಅವರಿಗೆ 5,000 ವ್ರತವನ್ನು ಕೊಟ್ಟಿದ್ರು. ಆದರೆ ವ್ರತದಲ್ಲಿ ಆರಾಧನೆಯನ್ನು ಮಾಡಿದ, ವ್ರತವನ್ನ ತ್ಯಾಗವನ್ನು ಮಾಡಿದ, ವ್ರತವನ್ನ ಹಿಡಿದಿದ್ದೆ ಆತ ಸ್ವರ್ಗಕ್ಕೆ ಹೋಗ್ತಿದ್ದ, ಸುಖವನ್ನ ಭೋಗಿಸ್ತಿದ್ದ. ಆದರೆ ವ್ರತವನ್ನ ವಿರಾಜನ ಮಾಡಿದ. ವ್ರತವಿಲ್ಲದೆ ಯಾರಿಗೂ ಸ್ವರ್ಗ ಮೋಕ್ಷ ಪ್ರಾಪ್ತವಾಗಲ್ಲ. ವ್ರತವನ್ನು ಪಾಲನೆ ಮಾಡಬೇಕಂದ್ರೆ ಸಂಯಮ ಪಾಲನೆ ಮಾಡಬೇಕು. ಸಂಯಮವನ್ನ ಯಾರಿಗಿದೆ ಅವರೇ ವ್ರತವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ. ಸಂಯಮ ಇಲ್ಲದೆ ವ್ರತ ಪಾಲನೆ ಆಗೋಲ್ಲ. ಸಣ್ಣ ವ್ರತ ಮಾಡಲಿಕ್ಕಂದ್ರೂ ಆಗೋಲ್ಲ. ಕವಳ ಬಿಡ್ರಿ ಆಗೋಲ್ಲ, ರಾತ್ರಿ ಊಟ ಬಿಡ್ರಿ ಆಗೋಲ್ಲ, ಪಾಸ್ಪೋರ್ಟ್ ಬಿಡ್ರಿ ಆಗೋಲ್ಲ, ಬೇಕಾಗ್ತೈತಿ. ಯಾವಾಗಾದ್ರೂ ಸ್ವಲ್ಪ ಅವಶ್ಯಕತೆ ಇದ್ರೆ ಮಹಾರಾಜ ಏನ್ ಮಾಡೋದು? ಹಾಗೇನೆ ಒಂದೊಂದು ಏನ್ ಮಾಡ್ತಾರೆ ಹೇಳ್ರಿ, ಈಗ ಬಿಡ್ರಿ, ಇಲ್ಲ ಸಂಯಮ ಇಲ್ಲ. ಯಾವ ಸಂಯಮ ಇಲ್ಲ? ನಾ ಇಂದ್ರಿಯ ಸಂಯಮ ಇಲ್ಲ, ನಾ ಪ್ರಾಣಿ ಸಂಯಮ ಇಲ್ಲ, ಯಾವ ಸಂಯಮ ಇಲ್ಲ. ಹಗಲು ರಾತ್ರಿ ಕುಡಿತಾ ಇರುವುದು, ತಿಂತಾ ಇರುವುದು, ರಾತ್ರಿ ಹಗಲು ಏನಿಲ್ಲ. ಅಸಂಯಮ ಅವಸ್ಥಾ. ಅಸಂಯಮವನ್ನ ಅಸಂಯಮ ಏನ್ ಪ್ರದಾನ ಮಾಡ್ತದೆ ಅಂದ್ರೆ ದುರ್ಗತಿ ಆಗ್ತದೆ. ಅಸಂಯಮದಿಂದ ಜೀವ ದುರ್ಗತಿ ಆಗ್ತದೆ, ಸಂಯಮದಿಂದ ಸದ್ಗತಿ
ಆಗ್ತದೆ. ಅದಕ್ಕೆ ವ್ರತಗಳ ಸಿಗುವುದು ದುರ್ಲಭವಿದೆ, ಅದರ ವ್ರತಗಳನ್ನ ರಕ್ಷಣೆ ಮಾಡುವುದು ದುರ್ಲಭವಾದಂತದಿದೆ. ಇವತ್ತು ಉತ್ತಮವಾದಂತ ಸಂಯಮದ ಉತ್ತಮವಾದಂಥದ್ದು ಯಾವುದು ಉತ್ತಮ ಅಂದರೆ ಎಂತ ಸಂಯಮ ಪಾಲನೆ ಮಾಡಬೇಕು ಅಂದ್ರೆ ಸಂಯಮ ಸಮ್ಯಕ್ ಪ್ರಕಾರವಾಗಿ ಸತ್ಯವಾಗಿರುವಂಥದ್ದು, ಬಗೆ ಶುಚಿಯನ್ನು ಮಾಡುವಂಥದ್ದು, ಮಾಯಾಚಾರರಹಿತವಾದ ಉತ್ತಮ ಕ್ಷಮ ಮಾರ್ಧವ ಆರ್ಜವ ಶೌಚ ಸತ್ಯ ಸಂಯಮ. ಎಂತ ಸಂಯಮ ಇರಬೇಕು? ಅದಕ್ಕೆ ಆಚಾರ್ಯ ಸಂಯಮವನ್ನು ಇದೆಲ್ಲ ಆದ್ಮೇಲೆ ಉತ್ತಮ ಕ್ಷಮ ಬೇಕು. ಸಂಯಮ ಇರಬೇಕಂದ್ರೆ ಕ್ಷಮ ಪೈಲ ಉತ್ತಮ ಕ್ಷಮ ಬಂದಾಗ ಏನಾದ್ರೆ ಉತ್ತಮ ಕ್ಷಮ, ಆಮೇಲೆ ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮವಾದ ಸತ್ಯ, ಸತ್ಯ ಫಲ ಅಂದ್ರೆ ಆಮೇಲೆ ಸಂಯಮ ಪ್ರಾಪ್ತ. ಉತ್ತಮ ಸಂಯಮ ಪ್ರಾಪ್ತ ನಾಳೆ ಯಾವುದು? ನಾಳೆ ಧರ್ಮ ಯಾವುದು? ಉತ್ತಮ ತಪ ಯಾವುದು? ತಪ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾಳೆ ಯಾವುದು? ಉತ್ತಮ ತಪ ಇದೆ. ಸಂಯಮ ಇದ್ದರೆ ತಪ ಉತ್ತಮವಾದ ಪ್ರತಿಯೊಂದು ಧರ್ಮದ ಮುಂದೆ ಉತ್ತಮ 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 ಆಚಾರ್ಯರು. ಉತ್ತಮ ಅಂದ್ರೆ ಶ್ರೇಷ್ಠ, ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂಥದ್ದು ಪ್ರಾಪ್ತವಾಗುವುದು. ಸಂಯಮ ಇಲ್ಲದೆ ತಪ ಪ್ರಾಪ್ತವಾಗಲ್ಲ. ಹಾಗೆ ಸಮಯ ಆಗಿರಿಗಾಗಿ ಉತ್ತಮವಾದ ಸಂಯಮವನ್ನು ಪಾಲನೆ ಮಾಡಬೇಕು. ಸಂಯಮ ಇಲ್ಲದೆ ಅಸಂಯಮ ಅವಸ್ಥೆಯಲ್ಲಿ ಏನಾಗಬಾರದು? ಮರಣ ಆಗಬಾರದು. ಸಂಯಮಿಗಳದೇ ಸಮಾಧಿ ಮರಣವಾಗ್ತದೆ. ಯಾರು ಸಂಯಮವನ್ನು ಧಾರಣೆ ಮಾಡ್ತಾರೆ, ಅಣುವ್ರತ ಮಹಾವ್ರತವನ್ನ ಸಂಯಮ ಅಂತಿಮ ಸಮಯ ತನಕ ನಿರ್ದೋಷ ಪಾಲನೆಯನ್ನು ಮಾಡಿ ಸಮಾಧಿಯನ್ನು ಮಾಡಿಕೊಳ್ತಾರೆ, ಅಂತವರ ಜೀವನ ಸಾರ್ಥಕವಾದಂಥದ್ದು. ಬೇರೆ ಎಲ್ಲವರ ಜೀವನ ಸೊನ್ನೆ. ಜೀವ ಅಂದ್ರೆ ಸಾರ್ಥಕತೆ ಎಲ್ಲ ನಿಸಾರವಾದಂಥದ್ದಿದೆ. ಅಂದ್ರೆ ಏನು ಸಾಧನೆ ಇಲ್ಲ, ಸಾರಪೂರ್ಣವಾಗಿದ್ದು ಸಂಯಮ ಇದೆ. ಸಂಯಮವನ್ನ ಬಹಳ ಕಷ್ಟದಿಂದ ಪ್ರಾಪ್ತ ಮಾಡಿಕೊಳ್ಳು, ಪುರುಷಾರ್ಥವನ್ನ ಮಾಡಬೇಕು. ತಾನೇ ಸಂಯಮ ಪ್ರಾಪ್ತವಾಗಲ್ಲ. ಸಂಯಮ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಇಲ್ಲ. ಕಾಲಗತ್ತಿ ಬಂದಾಗ ದೀಕ್ಷೆ ತಗೊಂತೀನಿ, ಕಾಲ ಬರಲಿಲ್ಲ, ಇನ್ನು ಕಾಲ ಬರಲಿಲ್ಲ ಮಾಡಿದ್ರೆ ಸಮಯ ದೀಕ್ಷೆ ತಗೊಳ್ಳೋದಕ್ಕೆ ಇನ್ನು ಸಮಯ ಬರಲಿಲ್ಲ, ನಮಗೆ ತ್ಯಾಗ ಮಾಡಕ್ಕೆ ಸಮಯ ಬರಂಗಿಲ್ಲ. ಸಮಯವನ್ನು ಪುರುಷಾರ್ಥವನ್ನ ಮಾಡಿ ಪ್ರಾಪ್ತ ಮಾಡಿಕೊಳ್ಳುವುದಿದೆ. ಯಾವುದು ತಾನಾಗಿ ಬರಂಗಿಲ್ಲ. ಊಟ ಮಾಡಬೇಕಂದ್ರೆ ತಾನೇ ಆಗ್ತದೆ, ಪುರುಷಾರ್ಥ ಮಾಡ್ತಿರಲಿಲ್ಲ. ಕೆಳಗಿಂದ ಮೇಲೂ ಬಿಡ್ತೀವಿ, ಕೈ ಕೊಟ್ಟರು ಸಹ ಕೈಯಿಂದ ಮೇಲೆ